ಈ ಕಾರ್ಯಕ್ರಮದಲ್ಲಿ ಮಾತನಾಡುವಂತಹ ಗಿಣಿಯನ್ನ ನಾನು ಕರ್ಕೊಂಡು ಬಂದಿದ್ದೀನಿ. ಇಟ್ಕೊಂಡು ಹಲೋ ಹೌ ಆರ್ ಯು ಐ ಲವ್ ಯು ಆಸ್ಕ್ ಅಂತ ಹೇಳ್ತಾರೆ, ಅದೇ ರಿಪೀಟ್ ಮಾಡೋದು. ನನ್ಗಿರೋ ದೊಡ್ಡ ಪ್ರಶ್ನೆ 2026 ದಿ ಎಂಟೈರ್ ಯೂನಿವರ್ಸ್ ಸ್ಟಾರ್ಟೆಡ್ ವಿತ್ ದಟ್ ನಂಬರ್ಸ್. ನಂಬರ್ ಇಲ್ಲದೆ ಯೂನಿವರ್ಸ್ ಇಲ್ಲವೇ ಇಲ್ಲ. ಅವ್ರದ್ದು ಕೋಡಿಂಗ್ ಕೇಳಿ, ದೇ ಯೂಸ್ ದಟ್ 01011000 ಕೋಡಿಂಗ್ ಮಾಡ್ತಾರೆ. ಬ್ರಹ್ಮಾಂಡ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಮ್ಗೆ ಅಲ್ಲಿ ಟ್ರಯಾಂಗಲ್ ಇರಲೇಬೇಕು. ದಟ್ ನಂಬರ್ ವೈಬ್ರೇಷನ್ ವಿಲ್ ಕನ್ವರ್ಟ್ ದಿ ನೆಗೆಟಿವಿಟಿ ಟು ಪಾಸಿಟಿವ್. ಈ ಬ್ರಹ್ಮ ಇಸ್ ನಾಲೆಜ್, ಅಂಡ ಇಸ್ ವೆಲ್ತ್. ವೆನ್ ನಾಲೆಜ್ ಅಂಡ್ ವೆಲ್ತ್ ಎರಡೂ ಸೇರಿದ್ರೆ ನಾವಿರ್ತಕ್ಕಂಥ ಈ ಬ್ರಹ್ಮಾಂಡ. 360 ಡಿಗ್ರಿ ಇಸ್ ದಿ ಫೈನಲ್ ನಂಬರ್ ಆಫ್ 9. ಯಾಕಂದ್ರೆ 3 + 6 + 0 = 9. 9 ಇಸ್ ದಿ ಯೂನಿವರ್ಸಲ್ ನಂಬರ್. 2026 ಅಲ್ಲಿ ಸ್ವಲ್ಪ ಮಟ್ಟಿಗೆ ಗಲಾಟೆಗಳಿಂದ ಎಮೋಷನ್ಸ್ ಜಾಸ್ತಿ ಆಗುತ್ತೆ. ಎಮೋಷನಲಿಲೂ ಕೂಡ ಪೀಪಲ್ ಆರ್ ಎಂಜಾಯಿಂಗ್. ಯಾವುದೇ ಪೊಲಿಟಿಷಿಯನ್ ಮಕ್ಕಳು ತಗೊಳ್ಳಿ, ವೆರಿ ರೇರೆಸ್ಟ್ ಆಫ್ ದಿ ರೇರ್ ಕೇಸಸ್ ಅಲ್ಲಿ ಅದು ಆ ಲೆಗಸಿನ ಕ್ಯಾರಿ ಮಾಡೋದು ತುಂಬಾನೇ ಡಿಫಿಕಲ್ಟ್ ಅಂಡ್ ಡಿಫರೆಂಟ್ ಅಂತ ಕರಿತೀವಿ. ನಮಸ್ಕಾರ, ಗಿಣಿ ಸಂಖ್ಯಾಶಾಸ್ತ್ರ ಈ ಹೊಸ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ವೆಲ್ಕಮ್. 2026 ಹೆಂಗಿರುತ್ತೋ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಕೂಡ ಇದೆ. ಪ್ರೊಫೆಷನ್ ಬದಲಿಸ್ಬೇಕು ಅಂತ ಅಂದ್ಕೊಂಡಿರೋರ್ಗೂ ಇದೆ. ರಿಲೇಷನ್ಶಿಪ್ನಲ್ಲಿ ಸಾಕಾಗಿ ಹೋಗಿದೆಯಪ್ಪ, ಯಾವಾಗ ಇದರಿಂದ ಮುಕ್ತಿ ಅನ್ನೋರ್ಗೂ ಇದೆ. ಪ್ರಪೋಸ್ ಮಾಡಿ ಇಷ್ಟು ದಿನ ಆಯಿತು, ಯಾವಾಗ ಒಪ್ಕೊಳ್ತಾರೆ ಅನ್ನೋರ್ಗೂ ಇದೆ. ಹಾಗೆ ನನಗಿರೋ ಕಾಯಿಲೆ ಯಾವಾಗ ವಾಸಿ ಆಗುತ್ತೋ ಅನ್ನೋರ್ಗೂ ಇದೆ. ಪೇರೆಂಟ್ಸಿಗೆ ಮಕ್ಕಳು ಯಾವಾಗ ಸೆಟಲ್ ಆಗ್ತಾರೋ ಅನ್ನೋರ್ಗೂ ಇದೆ. ಸೊ ಇಂತಹ ಸಾಲು ಸಾಲು ಸಮಸ್ಯೆಗಳು ಇರೋರು 2026 ಹೇಗಿರುತ್ತೆ ಅನ್ನುವಂತಹ ಪ್ರಶ್ನೆಗಳನ್ನು ಮಾಡ್ತಾನೆ ಇರ್ತಾರೆ. ನಾವು ಎಲ್ಲೇ ಹೋದರೂ ಏನೇ ಮಾಡಿದ್ರು ಹುಟ್ಟದಾಗಿಂದ ಸಾಯೋವರೆಗೂ ಸಂಖ್ಯೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಸಂಖ್ಯೆ ಶುರುವಾಗೋದು ನಾವು ಹುಟ್ಟಿದ ದಿನಾಂಕದಿಂದ. ನಾವು ಎಲ್ಲೇ ಹೋದರೂ ಕೂಡ ಆ ಸಂಖ್ಯೆ ಮೆನ್ಷನ್ ಆಗುತ್ತೆ. ನೀವು ಹುಟ್ಟಿದ ದಿನಾಂಕಕ್ಕೂ ಆ ಸಂಖ್ಯೆಗೂ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಕನೆಕ್ಷನ್ ಇರುತ್ತೆ. ನಿಮ್ಮ ಬದುಕಿನಲ್ಲಿ ಕೆಲವೊಬ್ಬರು ತುಂಬಾ ಆತ್ಮೀಯರಾಗಿರ್ತಾರೆ. ಅವರು ಹುಟ್ಟಿರುವಂತಹ ದಿನಾಂಕ ನಿಮ್ಮ ದಿನಾಂಕಕ್ಕೂ ಸಾಮ್ಯತೆ ಅನ್ನೋದಿರುತ್ತೆ. ಅದು ಸಾಮಾನ್ಯವಾಗಿ ನಮ್ಗೆ ಗೊತ್ತೇ ಇರೋದಿಲ್ಲ. ಆದರೆ ಈ ಕಾರ್ಯಕ್ರಮ ನೋಡಿದ ನಂತರ ನಿಮ್ಗೆ ಯಾಕೆ ಇನ್ನೊಬ್ಬರು ಕಿರಿಕಿರಿ ಅಂತ ಅನ್ನಿಸ್ತಾರೆ, ಯಾಕೆ ಬೇರೆಯವರು ಸಾಕಷ್ಟು ತಪ್ಪು ಮಾಡಿದ್ರು ಕೂಡ ನೀವು ಪದೇ ಪದೇ ಅವ್ರ ಜೊತೆ ಕ್ಲೋಸ್ ಆಗ್ತೀರಾ, ಅಥವಾ ಕೆಲವೊಬ್ಬರು ಒಂದೇ ಒಂದು ಸಲ ಮಾತಾಡಿರ್ತಾರೆ 3 ತಿಂಗಳಿಗೋ 4 ತಿಂಗಳಿಗೋ, ಬಟ್ ಆದರೂ ಸಖತ್ ಬಾಂಡಿಂಗ್ ಅಂತ ಅನಿಸುತ್ತೆ. ಅದು ಹೆಂಗೆ, ಅದು ಯಾಕೆ? ಸೊ ಇದೆಲ್ಲವನ್ನು ತಿಳಿಸಿಕೊಡುವಂತಹ ಕಾರ್ಯಕ್ರಮವೇ ಗಿಣಿ ಸಂಖ್ಯಾಶಾಸ್ತ್ರ. ಈ ಕಾರ್ಯಕ್ರಮದಲ್ಲಿ ಮಾತನಾಡುವಂತಹ ಗಿಣಿಯನ್ನು ನಾನು ಕರ್ಕೊಂಡು ಬಂದಿದ್ದೀನಿ. ಸೊ ಸಂಖ್ಯೆಯ ಬಗ್ಗೆ ಮಾತಾಡ್ತಾರೆ ಅವರು. ಸಂಖ್ಯೆಯ ಬಗ್ಗೆ ಸಾಕಷ್ಟು ಜನರಿಗೆ ನಾಲೆಜ್ ಕೊಟ್ಟಿದ್ದಾರೆ. ಇಡೀ ಜಗತ್ತಲ್ಲಿ 65,000ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ಗಳನ್ನು ಅವರು ಹೊಂದಿದ್ದಾರೆ. ಸಾಕಷ್ಟು ಕಾನ್ಫರೆನ್ಸ್ಗಳನ್ನು ಮಾಡ್ತಾ ಇರ್ತಾರೆ. ಬಡವರಿಗೆ ಸಾಕಷ್ಟು ಉಪಯೋಗ ಆಗುವಂತಹ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇರ್ತಾರೆ. ಸೈನ್ಸ್ ಆ್ಯಂಡ್ ನಂಬರ್ ಹೇಗೆಲ್ಲ ಲಾಜಿಕ್ ಕನೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಅವರೇ ನಕ್ಷತ್ರ ನಾಡಿ ಅನ್ನುವಂತಹ ಬ್ರ್ಯಾಂಡನ್ನು, ಕನ್ನಡದ ಬ್ರ್ಯಾಂಡನ್ನು ಇಡೀ ಜಾಗತಿಕವಾಗಿ ತುಂಬ ಪ್ರಚಲಿತದಲ್ಲಿ ತಂದಿರೋರು ಪಂಡಿತ್ ದಿನೇಶ್ ಗುರುಜಿ ಅವರು ನನ್ನ ಜೊತೆಗಿದ್ದಾರೆ. ಅಷ್ಟೇ ಅಲ್ಲ, ಇವರ ಸ್ಟೂಡೆಂಟ್ಸ್ಗಳ ಸಂಖ್ಯೆ ನಾವು ಹೇಳ್ತಾ ಹೋದರೆ ಅಪಾರ. DRDOನಲ್ಲಿ ಕೆಲಸ ಮಾಡೋರಿದ್ದಾರೆ, ನಾಸಾದಲ್ಲಿ ಕೆಲಸ ಮಾಡೋರಿದ್ದಾರೆ, ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿದ್ದಾರೆ, ಸಾಕಷ್ಟು ಜನ ಪೊಲಿಟಿಷಿಯನ್ಸ್ ಇದ್ದಾರೆ, ಹೈಕೋರ್ಟ್ನ ಜಡ್ಜಸ್ ಇದ್ದಾರಂತೆ, ವಕೀಲರಿದ್ದಾರಂತೆ. ಸೊ ಏನಿದು ಸಂಖ್ಯೆಗೆ ಅಷ್ಟು ಪವರ್ ಇದೆಯಾ ಅಂತ ಅವ್ರನ್ನೇ ಕೇಳಿಬಿಡೋಣ. ಆ್ಯಂಡ್ ಅಫ್ಕೋರ್ಸ್ 2026 ಹೇಗಿರುತ್ತೆ ಅನ್ನೋದನ್ನು ಅವ್ರು ಹೇಳ್ತಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಹೌ ಆರ್ ಯು? ನಮಸ್ತೆ. ಎಕ್ಸಲೆಂಟ್ ನಂಬರ್ಸ್ ಅಂಡ್ ಟಾಕಿಂಗ್ ಗಿಣಿ. ಸೊ ಈಗ ನಾವು ಮಾತಾಡಬೇಕು, ಸ್ಟಾರ್ಟ್ ಮಾಡಬೇಕು. ಓಕೆ, ಭಾಳ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಐ ಹ್ಯಾವ್ ಸೀನ್ ಕಪಲ್ ಆಫ್ ಯುವರ್ ಎಪಿಸೋಡ್ಸ್. ತುಂಬ ಅದ್ಭುತವಾಗಿ ಬರ್ತಾ ಇದೆ. ಆ್ಯಂಡ್ ಯು ಆರ್ ಬ್ರಿಂಗಿಂಗ್ ಬಿಗ್ ಪೀಪಲ್. ಸೊ ಅವರ ನಾಲೆಜ್. ಸೊ ನಾನು ಇದನ್ನ ಏನಾಗಿ ತಗೊಳ್ತಾ ಇದ್ದೀನಿ, ಈ ಒಂದು ಪಾಡ್ಕಾಸ್ಟ್ ಏನಾಗಿ ತಗೊಳ್ತಾ ಇದ್ದೀನಿ ಅಂದರೆ, ಯು ಆರ್ ಬ್ರಿಂಗಿಂಗ್ ಇನ್ ನಾಲೆಜ್, ಇಂಟೆಲಿಜೆನ್ಸ್, ಕ್ರಿಯೇಟಿವಿಟಿ ಇನ್ ಸೈಡ್ ದಿಸ್ ಪಾಡ್ಕಾಸ್ಟ್. ಸೊ ಅದು ನನಗೆ ಬಹಳ ಖುಷಿ ಆಯ್ತು. when you invited me, I'm just going through. ತುಂಬಾ ಕೆಲವೆಲ್ಲ ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿ ಹೋಗಿದೆ, ಎಕ್ಸಲೆಂಟ್ ಆಗಿ ಬಂದಿದೆ. So I pray God to have more subscriber to you. Thank you. And more people watching this channel. Thank you sir. ನಜರಿಂದ ದೂರ ಇದ್ರೆ ಸಾಕು, ಅದು ಬರೋದಿಲ್ಲ, ಡೋಂಟ್ ವರಿ. ರೈಟ್ ಸರ್. ಯಾಕಂದ್ರೆ ಗಿಣಿ ಹತ್ರ ಇದೆ, ಗಿಣಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಯು ಹ್ಯಾವ್ ದ ಟಾಕಿಂಗ್ ಪ್ಯಾರೆಟ್ ವಿತ್ ಯು, ದಟ್ ಪ್ಯಾರೆಟ್ ವಿಲ್ ಟೇಕ್ ಕೇರ್. ಯಾಕಂದ್ರೆ ನಮ್ಮ ಶಾಸ್ತ್ರದಲ್ಲಿ
ಮಧುರೆ ಮೀನಾಕ್ಷಿ ಗೊತ್ತಿದೆ, ಹೌದು. ಆ ಮಹಾತಾಯಿ ಹತ್ರ ಇರ್ತಕ್ಕಂಥದ್ದೇ ಪ್ಯಾರೆಟ್. ಗಿಣಿ, ಹೌದು. ಅವರ ಒಂದು ಕಾಂಡ ಅಂತ ಹೇಳ್ತಾರೆ, ಮೀನಾಕ್ಷಿಯ ಕಾಂಡ ಅಂತ ಹೇಳ್ತಾರೆ. ಅದು ಬರ್ದಿರ್ತಕ್ಕಂಥದ್ದೇ ಗಿಣಿಗಳು. ಗಿಣಿಗಳು. ಸೊ ನಿಮ್ಮ 84 ಲಕ್ಷ ಜೀವರಾಶಿ ಇದೆ. ಹಾ ಸರ್. 84 ಲಕ್ಷ ಜೀವರಾಶಿಲಿ ಮೊದಲು ಆದ್ಯತೆ ಮಾತಾಡ್ತಕ್ಕಂಥ ವಿಚಾರ ಬಂದ್ರೆ ಅದು ಮನುಷ್ಯನೇ. ಎರಡನೇದು ಯಾವ್ದಾದ್ರು ಮಾತಾಡ್ತಾ ಇರ್ತಕ್ಕಂಥ ಪ್ರಾಣಿ ಅಂತ ನಾವ್ ಯಾವ್ದಾದ್ರು ಸ್ವಲ್ಪ 2 ನಿಮಿಷ ಆಲೋಚನೆ ಮಾಡಿದ್ರೆ ಇಮಿಡಿಯೇಟ್ ಆಗಿ ಟಕ್ ಅಂತ ಬರೋದೇ ಗಿಣಿ. ಸೊ ನೀವ್ ಎಷ್ಟೊಂದು ಮಾತಾಡಿಸ್ತಾರೆ ತುಂಬಾ ಜನ. ಈ ಗಿಣಿನ ಟ್ರೈನ್ ಮಾಡ್ಬೇಕಾದ್ರೆ ಅವ್ರು ಇಟ್ಕೊಂಡು ಹಲೋ ಹೌ ಆರ್ ಯು, ಐ ಲವ್ ಯು ಆಸ್ಕ್ ಅಂತ ಹೇಳ್ತಾ ಇರ್ತಾರೆ, ಅದೇ ರಿಪೀಟ್ ಮಾಡುತ್ತೆ. ಸೊ ಬಹಳ ನಮ್ಮ ಸ್ವರಕ್ಕೆ ಬಹಳ ಹತ್ತಿರದಲ್ಲಿ ಇರ್ತಕ್ಕಂಥ ಒಂದು ಪಕ್ಷಿ ಅಂದ್ರೆ ಅದು ಗಿಣಿ. ಮತ್ತೆ ಆ ಗಿಳಿ ಬೇರೆ ಬೇರೆ ತರ ಕರೀತಾರೆ. ತಮಿಳ್ನಾಡಿಗೆ ಹೋದ್ರೆ ಅದು ಸ್ವಲ್ಪ ಸ್ವರ ಚೇಂಜ್ ಆಗುತ್ತೆ. ಬಟ್ ಆ ಗ್ರೀನು, ಆ ಒಂದು ನೋಡಿ ಜ್ಯೋತಿಷ್ಯ ಶಾಸ್ತ್ರ, ಈಗ ನೀವೇನು ನಂಬರ್ಸ್ ಹೇಳ್ತಾ ಇದ್ರು, ಯಾವಾಗ್ಲೂ ಆ ಕಾಲದಿಂದನೂ ಕೂಡ ಒಂದು ಪೆಟ್ಟಿಗೆಲ್ ತರೋರು. ಆ ಗಿಳಿನ ಆಚೆ ಬಿಟ್ಟು ಅಲ್ಲೊಂದು ಕಾರ್ಡ್ಸ್ ಹಾಕ್ಬಿಡೋದು, ಒಂದು 100 ಕಾರ್ಡ್ಸ್ 200 ಕಾರ್ಡ್ಸ್, ಆ ಬೇಸಿಸ್ ಮೇಲೆ ಒಂದು ಎತ್ಕೊಡೋದು, ಎತ್ಕೊಟ್ಟೋದು ಓದು. ಅಂದ್ರೆ ಆ ಗಿಣಿಗೆ ಒಂದು ಇಂಟ್ಯೂಷನ್ ಪವರ್ ಇರುತ್ತೆ. ಇಟ್ ವಿಲ್ ಹ್ಯಾವ್ ದಟ್ ಇಂಟ್ಯೂಷನ್ ಪವರ್. ಅದು ಏನಂತಂದ್ರೆ ಅನಿಮಲ್ ಸ್ಪಿರಿಟ್ ಅಂತ ನಾವು ಕರಿತೀವಿ. ಅನಿಮಲ್ ಸ್ಪಿರಿಟ್ ಮೇಲೆ ಅದು ವರ್ಕ್ ಆಗುತ್ತೆ. ಸೊ ನಿಮ್ಮ ಚಾನಲ್ಗೆ ಅನಿಮಲ್ ಸ್ಪಿರಿಟ್ಸ್ ಇದೆ, ಅದರ ಆಶೀರ್ವಾದ ನಿಮಗಿದೆ. ಥ್ಯಾಂಕ್ ಯು. ಅದ್ರ ಜೊತೆ ನಿಮ್ಮ ಆಶೀರ್ವಾದ, ನಿಮ್ಮ ಬ್ಲೆಸ್ಸಿಂಗ್ಸ್ ಕೂಡ ಇದೆ. ಥ್ಯಾಂಕ್ ಯು ಸೋ ಮಚ್. ನನಗಿರೋ ದೊಡ್ಡ ಪ್ರಶ್ನೆ 2026 ಏನು ಹೇಳುತ್ತೆ ಸಂಖ್ಯಾಶಾಸ್ತ್ರದ ಪ್ರಕಾರ ಅಂತ ತಿಳ್ಕೋಬೇಕು ಅಂತ. ಬಟ್ ಅದಕ್ಕಿಂತ ಮುಂಚೆ ಈ ಸಂಖ್ಯಾಶಾಸ್ತ್ರವನ್ನು, ನ್ಯೂಮರಾಲಜಿಯನ್ನು ನಾವು ಯಾಕೆ ನಂಬಬೇಕು? ಏನಿದು? ಯಾವುದೇ ಒಂದು ಮನುಷ್ಯ ಆರೋಗ್ಯ ನೋಡ್ಬೇಕಾದ್ರೆ ಅವನ ಎತ್ತರ ಎಷ್ಟು ಅಂತಾರೆ ನಂಬರ್ಸ್ ಬಂತ ಅಲ್ಲಿ. ಹೌದು. ಈಗ ನಿಮಗೆ ಹುಷಾರಿದೆಯಾ ಅಂತ ನೋಡೋಕೆ ಒಂದು ಥರ್ಮಾಮೀಟರ್ ಇರ್ತಾರೆ, ಥರ್ಮಾಮೀಟರ್ ತೆಗೆದು ನೋಡ್ತಾರೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ. ದೇರ್ ಇಸ್ ಎ ನಂಬರ್ ದೇ. ಡಾಕ್ಟರ್ ಹತ್ರ ಹೋದ್ರೆ ನೀವು ಊಟ ಎಷ್ಟಪ್ಪ ತಗೊಳ್ತೀವಿ ಅಂದ್ರೆ ಇಷ್ಟೇ ಕ್ಯಾಲರಿ ಇರ್ಬೇಕು ನಮಗೆ, ಕ್ಯಾಲರಿಲಿ ಮಾತಾಡ್ತಾರೆ. ಎಗೇನ್ ದೇರ್ ಇಸ್ ಎ ನಂಬರ್. ಯಾವುದೇ ಒಂದು ನಾವು ಒಂದು ಇವನ್ ನಾವು ವೆಹಿಕಲ್ ಮ್ಯಾನುಫ್ಯಾಕ್ಚರರ್ಸ್ ಒಂದು ಇಂಡಿಕೇಶನ್ಸ್ ಇರುತ್ತೆ ಅವ್ರಿಗೆಲ್ಲ. ಆ ಕಾರಿನ ಹೈಟ್ ಇಷ್ಟೇ ಇರಬೇಕು ಅಂತ, ಕಾರಿನ ವಿಡ್ತ್ ಇಷ್ಟೇ ಇರಬೇಕು ಅಂತ, ಲೋಡ್ ಇಷ್ಟೇ ಇರಬೇಕು ಅಂತ. ದಿ ಎಂಟೈರ್ ಯೂನಿವರ್ಸ್ ಸ್ಟಾರ್ಟೆಡ್ ವಿತ್ ದಟ್ ನಂಬರ್ಸ್. ನಂಬರ್ ಇಲ್ಲದೆ ಯೂನಿವರ್ಸ್ ಇಲ್ಲವೇ ಇಲ್ಲ. ಸೊ ಆ ನಂಬರ್ಸ್ ಅಲ್ಲಿ ಒಂದು ಶಕ್ತಿ ಇದೆ. ಈಗ ನೀವು ಸಾಫ್ಟ್ವೇರ್ ಕೋಡಿಂಗ್ ಅಂತ ನಾವು ತಗೊಳ್ತೀವಿ. ದೇರ್ ಮೆನಿ ಸಾಫ್ಟ್ವೇರ್ ಪೀಪಲ್. ಅವ್ರ ನೀವು ಕೋಡಿಂಗ್ ಕೇಳಿ, ದೇ ಯೂಸ್ ದಟ್ 01011000 ಕೋಡಿಂಗ್ ಮಾಡ್ತಾರೆ. ದಟ್ ಕೋಡಿಂಗ್ ಈಸ್ ಆಲ್ಸೋ ನ್ಯೂಮರಾಲಜಿ. ಆಮೇಲೆ ಹಳೆ ಕಾಲದಲ್ಲಿ ಈ ಅನೇಕರು ಈ ಜ್ಯೋತಿಷ್ ಹತ್ರ ಹೋಗ್ತಾ ಇದ್ರು, ತಾಯ್ತಾ ಬರ್ಕೊಡಿ ಅಂತ. ಅವಾಗ ಒಂದು ಸ್ಕ್ವೇರ್ ಹಾಕ್ತಾರೆ, ಸ್ಕ್ವೇರ್ ಹಾಕ್ಬಿಟ್ಟು ಹಿಂಗ್ ಒಂದು ಟ್ರಯಾಂಗಲ್ ಹಾಕಿ ಏನೊಂದು ನಂಬರ್ಸ್, ಅದರೊಳಗೆ ನಂಬರ್ಸ್ ಹಾಕ್ತಾರೆ. ದಟ್ ನಂಬರ್ ವೈಬ್ರೇಷನ್ ವಿಲ್ ಕನ್ವರ್ಟ್ ದಿ ನೆಗೆಟಿವಿಟಿ ಟು ಪಾಸಿಟಿವಿಟಿ. ಸೊ ಆ ಒಂದು ತಾಯ್ತಾ ಹಾಕ್ಸ್ಕೊಂಡ್ ಬಂದ್ವಿ ಅಂದ್ರೆ ತಾಬೀಸ್ ಅಂತ ಕರೀತಾರೆ. ಇಸ್ಲಾಂದವ್ರು, ಮುಸ್ಲಿಂ ತಾಬೀಸ್ ಯೂಸ್ ಮಾಡ್ತಾರೆ. ಆಮೇಲೆ ಇಫ್ ಯು ಗೋ ಟು ಕ್ರಿಶ್ಚಿಯಾನಿಟಿ, ಅಲ್ಲಿ ಅವ್ರದ್ದು ಗೇಬ್ರಿಯಲ್ಲು, ಆಗ್ರಲ ಮತ್ತೆ ಏರಿಯಲ್ ಈ ನಂಬರ್ಸ್ ಯೂಸ್ ಮಾಡಿ ಅಬ್ರಕಡಬ್ರ ಅಂತ ಬಂದಿರೋದೇ ಅಲ್ಲಿಂದ. ಸೊ ಹೌ ಟು ರೈಟ್ ಅಬ್ರಕಡಬ್ರ, ಅದು ನಂಬರ್ ಸ್ಪೆಸಿಫಿಕೇಶನ್ ಅಲ್ಲೇ ಬರುತ್ತದೆ. ಬೇಸ್ಡ್ ಆನ್ ದಿಸ್ ಏನಾಗುತ್ತೆ, ನಂಬರ್ ಹ್ಯಾಸ್ ಗಾಟ್ ವೈಬ್ರೇಷನ್, ನಂಬರ್ ಹ್ಯಾಸ್ ಗಾಟ್ ಸ್ಟ್ರೆಂತ್. ನಂಬರ್ಸ್ಗೆ ಸ್ಟ್ರೆಂತ್ಗೆ ಬಹಳ ವಿಶೇಷವಾಗಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಿಕೋಲಸ್ ಟೆಸ್ಲಾ ಅಂತ ಬಹಳ ವಿಶೇಷವಾಗಿರ್ತಕ್ಕಂಥ ಒಬ್ಬ ವಿಜ್ಞಾನಿ ಇದ್ದ. ಅವನು ದಿ ಎಂಟೈರ್ ವರ್ಲ್ಡ್ ಈಸ್ ವಿತ್ 3 ಕಾನ್ಸೆಪ್ಟ್, ಆ ಟ್ರಯಾಂಗಲ್ ಕಾನ್ಸೆಪ್ಟ್ ಆಫ್ 369 ಅಂತ ಕರೀತಾನೆ. ದಿ ಎಂಟೈರ್ ಯೂನಿವರ್ಸ್ ಹೋಲ್ಡ್ಸ್ ದಿಸ್ ಟ್ರಯಾಂಗಲ್ ಆಫ್ 369. ನಾವು ಏನೇ ಮಾಡಿದ್ರು ಕೂಡ ಈ 369 ಕಾಂಬಿನೇಷನ್ ಅಲ್ಲೇ ನಮಗೆ ಬರುತ್ತೆ. ದಿಸ್ ಇಸ್ ದಿ ಯೂನಿವರ್ಸಲ್ ನಂಬರ್ ಅಂತ ನಿಕೋಲಸ್ ಟೆಸ್ಲಾ ಹೇಳಿದ್ದಾರೆ. ಇಫ್ ಯು ಟೇಕ್ ಎನಿ ವರ್ಕಿಂಗ್ ಆಫ್ ದಿ ಮಷೀನ್, ದೇರ್ ವಿಲ್ ಬಿ 369 ಕಾಂಪೋನೆಂಟ್ ಅಂತ ಕರೀತಾರೆ, ಟ್ರಯಾಂಗಲ್ ಅಲ್ಲಿ ಕರೀತಾರೆ. ನಾವು ಸರ್ಕಲ್ ಅಂತ ನಾವು ಕರಿತೀವಿ. ಸರ್ಕಲ್ ಅಂತ ನಮ್ಮ ಬ್ರಹ್ಮಾಂಡ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಮ್ಗೆ ಅಲ್ಲಿ ಟ್ರಯಾಂಗಲ್ ಇರಲೇಬೇಕು. ಯಾಕಂದ್ರೆ 3 ಪಾಯಿಂಟ್ಸ್ ಇರುತ್ತೆ, ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್. ಅದು ಈಕ್ವಿ ಡಿಸ್ಟೆನ್ಸ್ ಅಲ್ಲಿ ಕವರ್ ಆದ್ರೆ ಸರ್ಕಲ್ದು ಡಿಸ್ಟೆನ್ಸ್ ಗೊತ್ತಾಗುತ್ತೆ. ಈ ಸರ್ಕಲ್ ಸಿಮಿಟ್ರಿಕ್ ಆಗಿದೆ ಅಂತ, ಒಂದು ಪರ್ಫೆಕ್ಟ್ ಸರ್ಕಲ್ ಮೆಜರ್ ಮಾಡೋದೇ ಟ್ರಯಾಂಗಲ್ ಇಂದ. ದಟ್ ಈಸ್ ವೈ ವಿ ಕಾಲ್ ಇಟ್ ಎಸ್ ಟ್ರಿಗ್ನಾಮೆಟ್ರಿ. ಸೊ ಆ ಟ್ರಿಗ್ನಾಮೆಟ್ರಿ ಏನಾಗುತ್ತೆ, ಟ್ರಿಗ್ನಾಮೆಟ್ರಿ ಹ್ಯಾಸ್ ಗಾಟ್ ದಟ್ ಸೀಕ್ವೆನ್ಸ್. ಅದಕ್ಕೆ ಈ ಕಡೆ 60 ಡಿಗ್ರಿ, ಈ ಕಡೆ 60 ಡಿಗ್ರಿ, ಈ ಕಡೆ 60 ಡಿಗ್ರಿ. ಸೊ ಆ ಟ್ರಯಾಂಗಲ್ ಕರೆಕ್ಟ್ ಆಗಿದ್ರೆ ಸರ್ಕಲ್ ಇಸ್ ಪರ್ಫೆಕ್ಟ್ ಅಂತ ಅರ್ಥ. ಆ ಸರ್ಕಲ್ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ಎಲಿಪ್ಟಿಕಲ್ ಆರ್ಬಿಟ್ ಅಂತ ಕರೀತಾರೆ. ಆ ಎಲಿಪ್ಟಿಕಲ್ ಆರ್ಬಿಟ್ ಆದಾಗ ಟ್ರಿಗ್ನಾಮೆಟ್ರಿ ತಗೊಂಡ್ಬರ್ತೀವಿ, ಸೈನ್ ಥೀಟಾ, ಕಾಸ್ ಥೀಟಾ, ಕೋಸಿಕೆಂಟ್ ಥೀಟಾ, ಟ್ಯಾನ್ ಥೀಟಾ ಅಂತ ತಗೊಂಡ್ಬರ್ತೀವಿ. ಪರ್ಫೆಕ್ಟ್ ಆಗಿದ್ದಾಗ ಇಟ್ ಇಸ್ ಎ ಪರ್ಫೆಕ್ಟ್ ಸರ್ಕಲ್ ಅಂತ ಕರಿತೀವಿ. ಆಲ್ ಸರ್ಕಲ್ ಆಂಗಲ್ಸ್ ನೋಡೋದೇ ಟ್ರಯಾಂಗಲ್ ಇಂದ. ಸೊ ದಿಸ್ ಟ್ರಯಾಂಗಲ್ 369 ಕಾಂಪೊನೆಂಟ್ ಇಂದಲೇ ಉದ್ಭವ ಆಗಿರುತ್ತೆ ಅದೊಂದು. ಹಾಗೆ ಸಂಖ್ಯೆಯಲ್ಲಿ ಅತ್ಯಂತ ವಿಶೇಷವಾಗಿರೋದು ನಮ್ಮ
ಸೊನ್ನೆ ಕಂಡುಹಿಡಿದಿರ್ತಕ್ಕಂಥದ್ದು ಭಾರತದವರು ಅಂತ ನಾವು ಹೆಮ್ಮೆಯಿಂದ ಎಲ್ಲರಿಗೂ ಗೊತ್ತದು. ಹೌದು. ತುಂಬಾ ಜನ ಹೇಳ್ತಾ ಇರ್ತಾರೆ ಭಟ್ಟಾಚಾರ್ಯ, ಆರ್ಯಭಟ, ಭಟ್ಟಾಚಾರ್ಯ ಅಂತ ನಾವು ಕರಿತೀವಿ. ಆರ್ಯಭಟ್ಟಾಚಾರ್ಯ ಅವರು ಸಂಖ್ಯೆನ ಕಂಡುಹಿಡಿದ್ರು ಅಂತ ಹೇಳ್ತಾರೆ. ಆದರೆ 0 ಕೊಟ್ಟಿದ್ದೆ ಭಾರತ ಅಂತ ಹೇಳ್ತಾರೆ. ಎಲ್ಲರೂ 1 to 9 ಕೊಟ್ಟರು, ನಾವು 0 ಕೊಟ್ವಿ ಅಂತ. ಅದಕ್ಕೆ ಅದು ಒಂಥರ ತಮಾಷೆಗೆ ಹೇಳ್ತಾರೆ, 1ಗೆ ಜಾಸ್ತಿ ವ್ಯಾಲ್ಯೂನ 0ಗೆ ವ್ಯಾಲ್ಯೂ ಜಾಸ್ತಿ. 0 ಸರ್ 1 ನಂತರ 0 ಬಂದ್ರೇನೆ ವ್ಯಾಲ್ಯೂ ಅದಕ್ಕೆ. ಯಾವ ತರ ಅಂತಂದ್ರೆ ಅದೇ 1ಗೆ ಹಿಂದೆ 0 ಹಾಕಿದ್ರೆ ವ್ಯಾಲ್ಯೂಲೆಸ್, ಮುಂದೆ ಹಾಕಿದ್ರೆ ವ್ಯಾಲ್ಯೂ ಅಂತ ಹೇಳ್ತಾರೆ. ಸೊ ಅದು ಪ್ರಿಫಿಕ್ಸಾ ಸಫಿಕ್ಸಾ ಅಂತ ಕರೀತಾರೆ. ಸೊ ವೆನೆವರ್ 0 ಇಸ್ ಸಫಿಕ್ಸ್ ದೆನ್ ಇಟ್ ಹ್ಯಾಸ್ ಗಾಟ್ ವ್ಯಾಲ್ಯೂ. ಪ್ರಿಫಿಕ್ಸ್ ಆದಾಗ ಅದ್ರ ವ್ಯಾಲ್ಯೂ ಕಳ್ಕೊಳ್ಳುತ್ತೆ. 1ಗೆ ವ್ಯಾಲ್ಯೂ ಬೇಕು ಅಂತಂದ್ರೆ ಮುಂದೆ 0 ಹಿಂದೆ 0 ಸಾಕ್ಬಾರ್ದು ಅಂತ ಹೇಳ್ತಾರೆ. ಸೊ ದಟ್ ಇಸ್ ದಿ ಪ್ರಿಫಿಕ್ಸ್ ಅಂಡ್ ಸಫಿಕ್ಸ್ ಅಲ್ಲಿ 0 ಅನ್ನೋದು ನಮ್ಮ ಯೂನಿವರ್ಸ್ ಒಂದು ಇಂಪಾರ್ಟೆಂಟ್ ಅಂಗ. ಯಾಕಂದ್ರೆ ನಮ್ಮ ಎಂಟೈರ್ ಯೂನಿವರ್ಸ್ ಈಸ್ ಹ್ಯಾವಿಂಗ್ ಎ ಕಂಪ್ಲೀಟ್ ಸರ್ಕಲ್ಡ್ ಮೆಥಡಾಲಜಿಲೇ ಬಂದಿದೆ, ಟ್ರಯಾಂಗಲ್ ಮೆಥಡಾಲಜಿ ಇಲ್ಲ. ಸೊ ಈ ಸರ್ಕಲ್ಡ್ ಮೆಥಡಾಲಜಿನೇ ನಾವು ಬ್ರಹ್ಮಾಂಡ ಅಂತ ಕರಿತೀವಿ. ಬ್ರಹ್ಮಾಂಡ ಅಂದ್ರೆ ಬ್ರಹ್ಮ ಪ್ಲಸ್ ಅಂಡ ಅಂತ ಒಂದಿದೆ. ಅಂಡ ಅಂದ್ರೆ ಅದು ಸರ್ಕಲ್ ಇರ್ತಕ್ಕಂಥದ್ದು. ಈ ಬ್ರಹ್ಮ ಇಸ್ ನಾಲೆಜ್, ಅಂಡ ಇಸ್ ವೆಲ್ತ್. ವೆನ್ ನಾಲೆಜ್ ಅಂಡ್ ವೆಲ್ತ್ ಎರಡೂ ಸೇರಿದ್ರೆ ನಾವಿರ್ತಕ್ಕಂಥ ಈ ಬ್ರಹ್ಮಾಂಡ. ಸೊ ಈ ಬ್ರಹ್ಮಾಂಡ ಸರ್ಕಲ್ ಆಗಿದೆ ಅಂತ ಹೇಳ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಗೋಳ, ಅಂಡ ಅಂತ ಕರೀತಾರೆ. ಎವ್ರಿಥಿಂಗ್ ಇಸ್ ಸರ್ಕಲ್. ಬಟ್ ಇಲ್ಲಿ ಒಂದು ಚೇಂಜ್ ಇದೆ, ಸ್ವಲ್ಪ ಫ್ಲಾಟನ್ ಆಗಿದೆ. ಯಾಕೆ ಫ್ಲಾಟನ್ ಆಗಿದೆ ಅಂದ್ರೆ, ಇದನ್ನ ನಾವು ಯಾವುದೇ ಒಂದು ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ನಾವು ಕರೆದಾಗ, ಒಂದು ಮೋಟರ್ ರೊಟೇಟ್ ಆಗ್ತಿದ್ದಾಗ ನೀವು ಇದನ್ನ ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತಂದ್ರೆ, ಈ ದೀಪಾವಳಿ ಟೈಮಲ್ಲಿ ಈ ನಾವು ಇದನ್ನ ಯೂಸ್ ಮಾಡ್ತೀವಿ, ಅದು ಸುರ್ಸುರ್ ಬತ್ತಿಗಿನ ಹೆಚ್ಚಾಗಿ ಇನ್ನೊಂದೇನೋ ಬರುತ್ತದು, ಭೂಚಕ್ರ ಅಂತ ಬರುತ್ತೆ. ಭೂಚಕ್ರ ಕಂಬಿಲ್ ಬರುತ್ತೆ. ಅದನ್ನ ನಾವು ಹಿಂಗ್ ಇಟ್ಕೊಂಡಿದ್ರೆ ಸ್ವಲ್ಪ ಹಿಂಗ್ ಅಂದ್ರೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಈ ತರ ನೀವು ನೋಡ್ಬೋದು. ಯು ಕ್ಯಾನ್ ಸಿ ದಟ್ ಎಲಿಪ್ಟಿಕಲ್ ಆರ್ಬಿಟ್ ಅಂತ ನಾವು ಕರಿತೀವಿ. ಆ ಎಲಿಪ್ಟಿಕಲ್ ಆರ್ಬಿಟ್ ಯಾವಾಗ ಅಂತಂದ್ರೆ ವೆನ್ ದೇರ್ ಇಸ್ ಎ ಫೋರ್ಸ್, ಯಾವ್ದೋ ರೊಟೇಟ್ ಆಗ್ತಾ ಇದ್ದಾಗ ಯು ಜಸ್ಟ್ ಆಲ್ಟರ್ ಇಟ್ ಲೈಕ್ ದಿಸ್, ಯು ಕ್ಯಾನ್ ಸಿ ಎಲಿಪ್ಟಿಕಲ್ ಆರ್ಬಿಟ್. ಸೊ ನಮ್ಮ ಬ್ರಹ್ಮಾಂಡನೂ ಕೂಡ ಪರ್ಫೆಕ್ಟ್ 0 ಇದ್ರು ಕೂಡ, ಬಿಕಾಸ್ ಆಲ್ ದಿ ಸ್ಟಾರ್ಸ್ ಆರ್ ಟ್ರಾವೆಲಿಂಗ್ ವಿತ್ ದಿ ಸೆಂಟ್ರಿಫ್ಯೂಗಲ್ ಫೋರ್ಸ್. ಆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಬಂದ್ಬಿಟ್ಟೆ ನಮ್ಮ ಬ್ಲ್ಯಾಕ್ ಹೋಲ್ ಅಂತ ಕರಿತೀವಿ. ಆ ಬ್ಲ್ಯಾಕ್ ಹೋಲ್ ಸುತ್ತ ಅಟ್ ಅಮೇಸಿಂಗ್ ಸ್ಪೀಡ್ಸ್ ನಕ್ಷತ್ರಗಳೆಲ್ಲ ಸುತ್ತ ಇದೆ. ನಮ್ ಸ್ಕೇಲ್ ಗೊತ್ತಾಗ್ತಾ ಇಲ್ಲ ಅದು. ನಮಗಿಲ್ಲೇನು ಗ್ರಹಗಳು ಸೂರ್ಯನ ಸುತ್ತ ಇದಾವೆ ಅಷ್ಟೇ ಗೊತ್ತು. ಬಟ್ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ಇವನ್ ದಿ ಸ್ಟಾರ್ಸ್ ಆರ್ ಆಲ್ಸೋ ರಿವಾಲ್ವಿಂಗ್ ಅರೌಂಡ್ ದಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ಆಫ್ ಒಂದು ಬ್ಲ್ಯಾಕ್ ಹೋಲ್ಗೆ. ಆ ಫೋರ್ಸ್ ಎಷ್ಟಿದೆ ಅಂತಂದ್ರೆ, ನಾವು ರಬ್ಬರ್ ಬ್ಯಾಂಡ್, ರೌಂಡ್ ಇರೋ ರಬ್ಬರ್ ಬ್ಯಾಂಡ್ನ ಎಕ್ಸ್ಪ್ಯಾಂಡ್ ಮಾಡುತ್ತೆ ಹೇಗೆ ನಮ್ಮ ಮೊಟ್ಟೆ ಆಕಾರದಲ್ಲಿ ಬರುತ್ತೋ ಆ ರೀತಿ ಕಾಣಿಸ್ತಾ ಇರುತ್ತೆ. ಬಿಕಾಸ್ ಆಫ್ ದಿ ಸರ್ಕ್ಯುಲರ್ ಫೋರ್ಸ್, ಆಲ್ ಆರ್ ಸ್ಪೀಡಿಂಗ್ ಟುವರ್ಡ್ಸ್ ಟು ರೊಟೇಟ್. ಸೊ ರೊಟೇಟ್ ಆದಾಗ ಏನಾಗುತ್ತೆ, ದಟ್ ಗೆಟ್ಸ್ ಎಕ್ಸ್ಪ್ಯಾಂಡೆಡ್ ದೇರ್ ಆನ್ ದಿ ಕಾರ್ನರ್ಸ್. ಅದಕ್ಕೆ ಎಲಿಪ್ಟಿಕಲ್ ಆರ್ಬಿಟ್ ಅಂತ ಹೇಳಿ. ಸೊ ನಮ್ಮ ಬ್ರಹ್ಮಾಂಡ ಅಂಡ ಅಂತ ವರ್ಡ್ ಯೂಸ್ ಮಾಡಿದ್ರೆ, ಬಿಕಾಸ್ ಇಟ್ ಇಸ್ ನಾಟ್ ಸರ್ಕಲ್, ಇಟ್ ಇಸ್ ಲಿಟಲ್ ಬಿಟ್ ಆಫ್ ಎ ಎಗ್ ಶೇಪ್. ಆ ಎಗ್ ಶೇಪ್ ನಾವು ತಗೊಂಡ್ಬಂದು ನಾವು ಭಾರತಕ್ಕೆ ನಾವು ಇಲ್ಲಿರೋ ಎಲ್ಲಾ ಸ್ಪೀಸೀಸ್ಗೂ ನೋಡಿದ್ರೆ, ಪ್ರತಿಯೊಂದು ಜೀವಿಗಳಲ್ಲೂ ಕೂಡ ಎಗ್ ನಾವು ಸೃಷ್ಟಿ ನೋಡಿದಾಗ ಅಂಡಾಕಾರದಲ್ಲಿ ಇರುತ್ತೆ. ನಾವು ಕೋಳಿ ಮೊಟ್ಟೆ ತಂದ್ರು ಅದು ಅದೇ ಶೇಪ್ ಅಲ್ಲಿ ಬಂದಿದೆ. ಯಾಕೆ ಕೋಳಿ ಮೊಟ್ಟೆ ರೌಂಡ್ ಇಲ್ಲ? ಯಾವ್ದಾದ್ರು ಕೋಳಿ ಮೊಟ್ಟೆ ರೌಂಡ್ ಬಂದಿದೆ? ಬಂದೇ ಇಲ್ಲಲ್ಲ. ಸೊ ಸೃಷ್ಟಿಯಲ್ಲಿ ಇದೆ ಅಂತ ವಿ ಬ್ರಿಂಗ್ ಇನ್. ಸೊ ದಟ್ ಸೃಷ್ಟಿ ನಾವು ಒಂದು ಕೋಳಿ ಮೊಟ್ಟೆಲೆ ನೋಡ್ಬೋದು. ನೀವು ಬೇರೆ ಪ್ರಾಣಿಗಳದ್ದು ಯಾವ್ದು ಪಕ್ಷಿಗಳದೆಲ್ಲ ಮೊಟ್ಟೆ ನೋಡಿ, ಎಲ್ಲ ಆರ್ ಎಲಿಪ್ಟಿಕಲ್ ಆರ್ಬಿಟ್, ದೇ ಆರ್ ನಾಟ್ ರೌಂಡ್. ದಟ್ ಮೀನ್ಸ್ ವಿ ಆರ್ ರೆಪ್ರೆಸೆಂಟಿಂಗ್ ದಿ ಯೂನಿವರ್ಸ್ and we are correlated with the universe. Correct. So when we are correlated with the universe, we have to accept we are in a circle. A circle is 360 degree. A 360 degree is the final number of 9. ಯಾಕಂದ್ರೆ 3 plus 6 plus 0 is equal to 9. 9 is the universal number. ಅದಕ್ಕೆ ನಮಗೆ 9 ಗ್ರಹ ಅಂತಾನೆ ಇಟ್ಟಿರೋದು. 27 ನಕ್ಷತ್ರ ಅಂತ ಇಟ್ಟಿದ್ದಾರೆ. 2 plus 7 9 ಬಂತು. 108 ಪಾದಗಳು ಅಂತ ಇಡ್ತಾರೆ, ನಕ್ಷತ್ರದಲ್ಲಿ ಬರುತ್ತೆ. 1 plus 0 plus 8 ಸೇಮ್ 9 ಬರುತ್ತೆ. However you take, it comes to 9 only. So 360 ಡಿಗ್ರಿ ಆದ್ರೂ ತಗೊಳ್ಳಿ, 9 ಗ್ರಹಗಳಾದ್ರೂ ತಗೊಳ್ಳಿ, ಕೊನೆಗೆ 27 ನಕ್ಷತ್ರ ತಗೊಳ್ಳಿ, 108 ಪಾದ ತಗೊಳ್ಳಿ, ಆಲ್ ಕಲಮಿನೇಟ್ಸ್ ಅಂಡ್ ಎಂಡ್ಸ್ ವಿತ್ 9. ಸೊ 9 ಇಸ್ ದಿ ಯೂನಿವರ್ಸಲ್ ನಂಬರ್ ಅಂತಾರೆ. ಅದಕ್ಕೆ ಸಾಕಷ್ಟು ಜನ ಈ ಮಿನಿಸ್ಟರ್ಗಳೆಲ್ಲ ಇರ್ತಾರೆ, 99, 999 ಅಂತ ತಗೊಳ್ತಾರೆ. ಲೆಟ್ ದೆಮ್ ಫಾಲೋ ದಿ ಯೂನಿವರ್ಸಲ್ ನಂಬರ್ ಅಂತ ಕರೀತಾರೆ. ಬಟ್ ನ್ಯೂಮರಾಲಜಿಲಿ ಏನಾಗುತ್ತೆ, ಆಲ್ ವಿಲ್ ನಾಟ್ ಬಿ ಲಕ್ಕಿ ವಿತ್ 9. ಕರೆಕ್ಟ್, ಬಿಕಾಸ್ ಅವರು ವೈಬ್ರೇಟ್ ಆಗಲ್ಲ. ಸಮ್ ವೈಬ್ರೇಟ್ ವೆಲ್ ವಿತ್ 7, ಸಮ್ ವೈಬ್ರೇಟ್ ವೆಲ್ ವಿತ್ 3, 6, ಸಮ್ ವಿತ್ 1. ಸೊ ಆ ರೀತಿ ವೈಬ್ರೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಇಟ್ ಈಸ್ ಜಸ್ಟ್ ಲೈಕ್ ಒಬ್ಬ ತುಂಬಾ ಸ್ಟ್ರಾಂಗ್ ಆಗಿರೋನಿಗೆ
ಕೋಲ್ಡ್ ಇದ್ರೆ ಏನಂತ ಕೋಲ್ಡ್ ಆಗ್ತಾ ಇಲ್ಲ ಅನ್ಸುತ್ತೆ. ಸ್ವಲ್ಪ ವೀಕ್ ಪರ್ಸನಾಲಿಟಿ ಅವರು ಒಂದು ಕೋಲ್ಡ್ ನೇಚರ್ ಬಂದ್ರೆ ತುಂಬಾ ಚಳಿ ಆಗ್ತದೆ ಆಗಲ್ಲ ಅಂತಾರೆ. ಅದೇ ನಾವು ಉತ್ತರ ಕರ್ನಾಟಕದವರು ಇರ್ತಾರೆ, ಅವ್ರನ್ನ ಬೆಂಗಳೂರು ಬಂದ್ರೆ ಚಳಿ ಅಂತಾರೆ. ಹೌದು. ಇಲ್ಲಿ ಚಳಿ ಇರೋರು ಉತ್ತರ ಕರ್ನಾಟಕ ಹೋದ್ರೆ 40 ಆಗಿದ ತಕ್ಷಣ ಸೆಕೆ ಬೆವರ್ತಾ ಇರ್ತಾರೆ, ಅಲ್ಲಿ ಪಕ್ಕದಲ್ಲಿ ನಗ್ತಾ ಇರ್ತಾನೆ. ಸೊ ಅಲ್ಲೂ ಕೂಡ ಆ ಎನ್ವಿರಾನ್ಮೆಂಟ್ ಅವ್ರಿಗೆ ಒಗ್ಗಿರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಟೆಂಪರೇಚರ್ ವಿಚ್ ಇಸ್ ಆಲ್ಸೋ ಎ ನಂಬರ್ ಅವ್ರು ಒಗ್ಗಿದೆ. 40 ಡಿಗ್ರಿಲೂ ಆರಾಮಾಗಿ ಕೂತಿದ್ದಾನೆ, 45 ಆರಾಮಾಗಿ ಕೂತಿದ್ದಾನೆ ಅಂದ್ರೆ he has adapted those number in degrees in temperature ಅಂತ ಅರ್ಥ. ಸೊ ನಾವು ಬೇರೆ ಬೇರೆ ಈಗ ನಾರ್ದರ್ನ್ ಕಂಟ್ರೀಸ್ಗೆ ಹೋದ್ರೆ ಬೇರೆ ಬೇರೆ ಕಡೆ ಅಲ್ಲೆಲ್ಲ ಈ ಫಿನ್ಲ್ಯಾಂಡ್ ಕಡೆ ಎಲ್ಲ ಹೋದ್ರೆ ಅವ್ರು ಆರಾಮಾಗಿರ್ತಾರೆ ಯಾವ ಟೈಮ್, ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಸೂಪರ್ ಆಗಿರುತ್ತೆ. ಈ ನಮ್ಮ ಭಾರತದಲ್ಲಿ ಇರೋರಲ್ಲಿ ಏನಾದ್ರು ಹೋದ್ರೆ ಫಸ್ಟ್ ಅವ್ರ ಪ್ರಾಬ್ಲಮ್ ಹಾರ್ಟ್ ಅಟ್ಯಾಕ್, ಬ್ಲಡ್ ಥಿಕ್ ಆಗ್ಬಿಡುತ್ತೆ. ಯಾಕಂದ್ರೆ ನಮ್ಮ ಬ್ಲಡ್ ಅಲ್ಲಿ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಕ್ಕೆ ಆಗಲ್ಲ. ಅವ್ರ ಬ್ಲಡ್ ಅಲ್ಲಿ ಸ್ವಲ್ಪ ಕೊಲೆಸ್ಟ್ರಾಲ್ ಕಮ್ಮಿ ಇರುತ್ತೆ. ಸೊ ಅಲ್ಲಿ ನಮಗೆ ಈ ಒಂದು ಹಾರ್ಟ್ ಅಟ್ಯಾಕ್ಸ್ ಆಗೋದು ಬಹಳ ಕಮ್ಮಿ. ಇಂಡಿಯಾದಲ್ಲಿ ಕೋಲ್ಡ್ ಟೈಮ್ ಅಲ್ಲೇ ನಾವಿವಾಗ ಹೆಂಗಿರು ಜನವರಿಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ, ಡಿಸೆಂಬರ್ ಚಳಿಗಾಲ. ಸೊ ಡಿಸೆಂಬರ್ ಹ್ಯಾಸ್ ಗಾಟ್ ದಿ ಹೈಯೆಸ್ಟ್ ಹೆಲ್ತ್ ಇಶ್ಯೂಸ್ ಇನ್ ಟರ್ಮ್ಸ್ ಆಫ್ ಬ್ಲಡ್ ಅಥವಾ ಹಾರ್ಟ್ ಅಟ್ಯಾಕ್ಸ್. ಸೊ ದೇ ಹ್ಯಾವ್ ಟು ಟೇಕ್ ಕೇರ್. ನಂಬರ್ ಆಲ್ಸೋ ಹೆಲ್ಪ್ಸ್ ದೆಮ್ ಫಾರ್ ಗುಡ್ ಹೆಲ್ತ್. ಡೆಫಿನೆಟ್ಲಿ. ಈಗ ನಂಬರ್ ನಾವು ಶುರು ಮಾಡೋಣ. ನಮ್ಮ ಇಂಟ್ರಡಕ್ಷನ್ನೇ ಇಡೀ ಬ್ರಹ್ಮಾಂಡದ ಥರ ಆಗೋಯ್ತು ದಿನೇಶ್ ಸರ್. 2026 ಏನಿದು, ಏನು ಹೇಳುತ್ತೆ ನೋಡಿ? ಇದರಲ್ಲಿ 3 ನಂಬರ್ಸ್ ಫಾರ್ಮ್ ಆಗಿದೆ. 226 2 ಬಂದಿದೆ, ಆಮೇಲೆ ಮಧ್ಯದಲ್ಲಿ 0 ಬಂದಿದೆ, ಆಮೇಲೆ 2 ಬಂದಿದೆ, 6 ಬಂದಿದೆ. ದೇರ್ ಆರ್ 2 ಪ್ಲಾನೆಟ್ಸ್ ಇನ್ವಾಲ್ವ್ಡ್. ಮುಖ್ಯವಾಗಿ ಅದರಲ್ಲಿ ಒಂದು ಪ್ಲಾನೆಟ್ ರಿಪೀಟ್ ಆಗಿದೆ ವಿಚ್ ಇಸ್ ಮೂನ್, ಒಂದು ಪ್ಲಾನೆಟ್ ರಿಪೀಟ್ ಆಗಿದೆ ವಿಚ್ ಇಸ್ ವೀನಸ್. ಸೊ ಇಟ್ ಈಸ್ 2 ಮೂನ್ ಅಂಡ್ 1 ವೀನಸ್ ಕಾಂಬಿನೇಷನ್ ಫಾರ್ 2026. ಫಾರ್ ದಿ ವರ್ಲ್ಡ್, ನಾವು ವರ್ಲ್ಡ್ ಬಗ್ಗೆ ನಾವು 2026 ಅಲ್ಲಿ ಪ್ರೆಡಿಕ್ಷನ್ ಮಾಡೋದು. ಫಸ್ಟ್ ವರ್ಲ್ಡ್ ಮಾಡೋಣ, ಆಮೇಲೆ ಇಂಡಿವಿಜುವಲ್ ಬರೋಣ. ವರ್ಲ್ಡ್ ಅಲ್ಲಿ ಮಾಡಬೇಕು ಅಂದ್ರೆ ಎಮೋಷನ್ಸ್ ಜಾಸ್ತಿ ಆಗುತ್ತೆ 2026 ಅಲ್ಲಿ. ಸ್ವಲ್ಪ ಮಟ್ಟಿಗೆ ಗಲಾಟೆಗಳಿಂದ ಎಮೋಷನ್ಸ್ ಜಾಸ್ತಿ ಆಗುತ್ತೆ. ವೆನ್ ದೇರ್ ಇಸ್ ಎಮೋಷನ್ ದೆನ್ ದೇರ್ ಇಸ್ ಸಮಥಿಂಗ್ ಪೇನ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ 2026. ಬಟ್ ಅದು ಮೇಜರ್ ಒಂದು ಡ್ರಾಬ್ಯಾಕ್ ಇದೆ. ವರ್ಲ್ಡ್ ಕ್ರೈಸಿಸ್ ಅಲ್ಲಿ ಇರುತ್ತೆ 2026 ಅಲ್ಲಿ ಬಿಕಾಸ್ ಆಫ್ ದಿ ಮೂನ್. ಯಾವುದಾದ್ರು ಎಮೋಷನಲ್ ಆಗ್ಬೋದು, ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ಬೋದು, ಅಥವಾ ಜನಗಳು ಕಂಟ್ರಿ ಟು ಕಂಟ್ರಿ ವಾರ್ ಆಗ್ಬೋದು, ಅಥವಾ ಈಗ ನಡೀತಾ ಇರ್ತಕ್ಕಂಥ ಒಂದು ಕಮ್ಯುನಿಟಿ ವಾರ್ ಆಗ್ಬೋದು, ಅಥವಾ ರಿಲಿಜನ್ ವಾರ್ ಆಗ್ಬೋದು, ಅಥವಾ ಫಿನಾನ್ಷಿಯಲ್ ವಾರ್. ಈಗ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿ ವಾರ್. ಮೋಸ್ಟ್ ಆಫ್ ದಿ ಕಂಟ್ರೀಸ್ ವಿಲ್ ಬಿ ಎಮೋಷನಲಿ ಕನೆಕ್ಟೆಡ್ ಬಿಕಾಸ್ ಆಫ್ ಪೇನ್. ಒಂದು ಯಾರಿಗಾರು ಒಂದು ಏನೋ ಅವರು ಗಲಾಟೆ ಮಾಡಿ ಅವ್ರ ಮೇಲೆ ಹಾಕಿದ್ರು ಅಂದರೆ ದಿ ಥರ್ಡ್ ಪಾರ್ಟಿ ವಿಲ್ ಹ್ಯಾವ್ ದಟ್ ಪೇನ್. ಸೊ ಈ ಥರ ಈ ಒಂದು ಇಂಟ್ರಿಕೇಟ್ ಸರ್ಕಲಲ್ಲಿ ಲಾಟ್ ಆಫ್ ಪೇನ್ ವಿಲ್ ಬಿ ಹ್ಯಾಪನಿಂಗ್ ಅಟ್ ಲಾರ್ಜ್ ಅಂತ ನಾವು ಹೇಳ್ತೀವಿ, ನಾಟ್ ಇಂಡಿವಿಜುವಲಿ. ನಾವು ಗ್ರಾಸ್ ಆಗಿ ತಗೊಳ್ತೀವಿ. ಗ್ರಾಸ್ 2026 ಸ್ವಲ್ಪ ಪೇನ್ ಇಯರ್ ಅಂತ ನಾವು ಹೇಳ್ತೀವಿ. ಗ್ಲೋಬಲಿ ಪೇನ್ ಇಯರ್. ಯಾಕಂದ್ರೆ ಈಗ ಟೋಟಲ್ ಮಾಡಿದ್ರೆ 1 ಬರುತ್ತೆ, 2 + 2 4, 4 + 6 10 ಬರುತ್ತೆ. 1 is very good, but it has come out of emotions. It has come out of more emotions ಅಂತ ಕರಿತೀವಿ. ಥ್ರೂ ಎಮೋಷನ್ಸ್ ವಿನಿಂಗ್ ಇದೆ ಅಂತ ನಾವು ಹೇಳ್ತೀವಿ. ಎಮೋಷನ್ಸ್ ಆದ್ಮೇಲೆ ವಿನಿಂಗ್, ಒಂದು ಪೇನು, ಒಂದು ಏನಂತಾರೆ, ಒಂದು ವಾರ ಆದ್ಮೇಲೆ ಕದಮ ವಿರಾಮ ಅಂದ್ಬಿಟ್ಟು. ಸೊ ಆ ಕದಮ ವಿರಾಮ ಆದಾಗ ಅವಾಗೆಲ್ಲ ಸೀಸ್ ಫೈರ್ ಅಂದಾಗ ದೇ ಆಲ್ ವಿಲ್ ಟೆಲ್ ದಟ್ ಓಕೆ ಇಷ್ಟೊಂದೆಲ್ಲ ನೋವಾಯ್ತು, ವಿ ಶುಡ್ ಹ್ಯಾವ್ ನಾಟ್ ಡನ್, ಓಕೆ ಈಗ ರಾಜಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಇಟ್ ಈಸ್ ಲೈಕ್ ಎ ಟ್ರಾನ್ಸ್ಫಾರ್ಮೇಶನ್. ಕಂಟ್ರಿಗೆ ಆ ಥರ ಆದಾಗ ನಮ್ಮ ನಾರ್ಮಲ್ ಫ್ಯಾಮಿಲೀಸಲ್ಲೂ ಕೂಡ ಅಲ್ಲೂ ಕೂಡ ಗಲಾಟೆ ಇರುತ್ತೆ. ಸೊ ಇದೇನಾಗುತ್ತೆ, ಇದು ಎಫೆಕ್ಟ್. ಜಡ್ಜ್ಮೆಂಟಲ್ ಇಯರ್ ಅಂತ ಕರಿಬಹುದು. ಜಡ್ಜ್ಮೆಂಟಲ್ ಇಯರ್ ಅಂತಾನೆ ಕರಿತೀವಿ, ಯಾಕಂದ್ರೆ ಇಟ್ ಸ್ಟಾರ್ಟ್ಸ್ ವಿತ್ 1. ಇಟ್ ಇಸ್ ಅ ಸೈಕಲ್ ಆಫ್ 1. ಈ ಸೈಕಲ್ ಅಲ್ಲಿ ಮೊದಲನೇ ಸೈಕಲ್ ಬರುತ್ತೆ, ಬಟ್ ದಿ ಫಸ್ಟ್ ಸೈಕಲ್ ಇಸ್ ಸ್ಟಾರ್ಟಿಂಗ್ ವಿತ್ ಎಮೋಷನಲ್ ಸಿಸ್ಟಮ್. ಸೊ ಎಮೋಷನಲ್ ಸಿಸ್ಟಮ್ ಕ್ಯಾನ್ ಐ ಆಸ್ಕ್ ಯು ಇನ್ ಸಿಂಪಲ್ ವೇ? ಸೊ ಸುಮಾರು ವರ್ಷಗಳಿಂದ ಅಲ್ಲೇನೋ ಕಿಚಕಿಚಿ ಆಗ್ತಾನೆ ಇರುತ್ತೆ, ಜಗಳ ಆಗ್ತಾನೆ ಇರುತ್ತೆ, ಮತ್ತೊಂದೇನೋ ಇರುತ್ತೆ. ಈ ದೀಪ ಆರೋ ಮುಂಚೆ ಜೋರಾಗಿ ಉರಿದು ದೀಪ ಆರುತ್ತೆ ಅಂತಾರಲ್ಲ, ಸೊ ಆ ಥರ ತಾರ್ಕಿಕ ಹಂತಕ್ಕೆ ಬರುತ್ತಾ ಇದು? 100% ನೀವು ಹೇಳಿದ್ದು ಗ್ಯಾರಂಟಿ ಇರುತ್ತೆ. ಯಾಕೆಂದರೆ ಇಷ್ಟು ವರ್ಷದಲ್ಲಿ ಎಲ್ಲೆಲ್ಲಿ ಅವಘಡಗಳು ನಡೆದಿದೆ, ದಟ್ ವಿಲ್ ಕಮ್ ಟು ಎನ್ ಎಂಡ್ ವಿತ್ ಪೇನ್. ಎಲ್ಲಿ ಏನು ಎಲ್ಲ ಚೆನ್ನಾಗಿತ್ತಲ್ಲ ಅಲ್ಲಿ ಇನ್ನೊಂದು ಥರ ಸ್ಟಾರ್ಟ್ ಆಗುತ್ತೆ. ಅಂದರೆ ಇಟ್ ಈಸ್ ಲೈಕ್ ಚಾಪ್ಟರ್ 1. ಚಾಪ್ಟರ್ 1 ಅಂದರೆ ಹಳೇದು ಕೆಟ್ಟೋಗಿದ್ರೆ ಚೆನ್ನಾಗಿ ಚೇಂಜ್ ಆಗುತ್ತೆ, ಹಳೇದು ಚೆನ್ನಾಗಿದ್ರೆ ಹೊಸದು ಕೆಟ್ಟೋಗೋ ಥರ ಸ್ಟಾರ್ಟ್ ಆಗುತ್ತೆ. ಎವ್ರಿಥಿಂಗ್ ಸ್ಟಾರ್ಟ್ಸ್ ಐದರ್ ಡಿಟ್ಯೂರಿಯೇಟಿಂಗ್ ಆರ್ ಐದರ್ ಇಂಪ್ರೂವಿಂಗ್. ಎಲ್ಲಿ ನಾವು ಡಿಸ್ಟ್ರಾಕ್ಷನ್ ನೋಡಿದ್ವೋ ಅಲ್ಲಿ ನಾವು ಕನ್ಸ್ಟ್ರಕ್ಷನ್ ನೋಡ್ತೀವಿ, ಎಲ್ಲಿ ಕನ್ಸ್ಟ್ರಕ್ಷನ್ ಇತ್ತೋ ಅಲ್ಲಿ ಡಿಸ್ಟ್ರಕ್ಷನ್ ನೋಡ್ತೀವಿ. ಬಿಕಾಸ್ ಸೈಕಲ್ 1 ವಿಲ್ ಸಿ ದಿ ಲಾಸ್ಟ್ ಸೈಕಲ್. ಹಿಂದಿನ ಸೈಕಲ್ 9 ಸೈಕಲ್ಸ್ ನೋಡುತ್ತೆ, ಆ 9 ಸೈಕಲ್ಸ್ಗೆ ಮುಂದೆ ಹಾಕುತ್ತೆ.
ಈ ಸೈಕಲ್ಸು ಡಿಪೆಂಡ್ಸ್ ಆನ್ ದಿ ಕಂಟ್ರಿ, ದಿ ರೀಜನ್, ದಿ ಪೀಪಲ್ ಎಲ್ಲರೂ ಇಂಟಿಗ್ರೇಟ್ ಆಗುತ್ತೆ. ಇದು ಒಂಥರ ಕಾಂಪ್ಲೆಕ್ಸ್ ಸಬ್ಜೆಕ್ಟ್, ಅದನ್ನ ಸಾಧ್ಯವಾದಷ್ಟು ಸಿಂಪ್ಲಿಫೈ ಮಾಡಿ ಹೇಳ್ತಾ ಇದ್ದೀನಿ. ಬಟ್ ಓವರ್ ಆಲ್ ನಾವು ಗ್ಲೋಬಲಿ ನೋಡಿದಾಗ 2026 ಇಸ್ ಎ ಎಮೋಷನಲ್ ಪಿಕ್ಚರ್ ಫಸ್ಟು. ಆದರೆ ದೇರ್ ಇಸ್ ಒನ್ ಮೋರ್ ಥಿಂಗ್, 6 ಬಂದಿದೆ ಅಲ್ಲಿ, ವಿಚ್ ಇಸ್ ವೀನಸ್. ಎಮೋಷನಲಿಲೂ ಕೂಡ ಪೀಪಲ್ ಆರ್ ಎಂಜಾಯಿಂಗ್. ಅಂದ್ರೆ ಬೆಳಿಗ್ಗೆಲ್ಲ ಹತ್ವಿ, ರೇಪ ಸಾಯಂಕಾಲ ಪಾರ್ಟಿಗೆ ಹೋಗೋಣ ನಡಿ. ಬೆಳಿಗ್ಗೆ ಎಲ್ಲ ನಾನು ಸುಮ್ಮನೆ ಏನೋ ಟೆನ್ಷನ್ ಚಿಂತೆ ಇದ್ದೆ. ಎಷ್ಟು 6 ಗಂಟೆ ಆಯ್ತಾ, ಬಿಟ್ಟಾಕೋ ಇದ್ದಿದ್ದೆ ಪೇನ್ ಇದು, ನಡಿ ನಾಳೆ ಸಾಯಂಕಾಲ ಒಂದು ಎಂಜಾಯ್ ಮಾಡೋದು ನಡಿ ಅಂತ ಹೇಳಿ. ದೇರ್ ಇಸ್ ಆಲ್ಸೋ ಎ ಪಾರ್ಟಿ ಮೋಡ್ ಫಾರ್ 2026 ವಿಚ್ ಇಸ್ 6. ಸೊ ಇದೆಲ್ಲ ಟ್ರಾನ್ಸ್ಫಾರ್ಮೇಶನ್ ಫೈನಲ್ ರಿಸಲ್ಟ್ ಏನಾಗುತ್ತೆ ಅಂದರೆ 1 ಆಗುತ್ತೆ ಅಂತಂದರೆ ದೇರ್ ಆರ್ ಮೆನಿ ಪೀಪಲ್, ಮೆನಿ ಕಂಟ್ರೀಸ್ ಹೂ ಎಮರ್ಜ್ ಆಸ್ ನಂಬರ್ 1. ಈಗ ಆಲ್ರೆಡಿ ಎಕನಾಮಿಕಲ್ಲಿ ತುಂಬ ಜನ ಸೆಕೆಂಡ್ ಪೊಸಿಷನ್, ಥರ್ಡ್ ಪೊಸಿಷನ್, ಫೋರ್ತ್ ಪೊಸಿಷನ್ ಅವರೆಲ್ಲ ಮುಂದೆ ಮುಂದೆ ಬರ್ತಾರೆ. ಫಸ್ಟಲ್ಲಿರೋನು ಸ್ವಲ್ಪ ಹಿಂದೆ ಕೆಳಗೆ ಇಳಿತಾನೆ. ನಾನು ಹೇಳಿದಲ್ಲ ಸೈಕಲ್, 2 ಸೈಕಲ್ಸ್ ಸ್ಟಾರ್ಟ್ ಆಗುತ್ತೆ ಅಂತ. ಒನ್ ಗೋಯಿಂಗ್ ಅಹೆಡ್, ಒನ್ ದೋಸ್ ಆರ್ ಅಹೆಡ್ ಆರ್ ಕಮಿಂಗ್ ಬ್ಯಾಕ್. ಸೊ ಇದೊಂಥರ ಸೀಕ್ವೆನ್ಸ್ ಅಲ್ಲಿ ವರ್ಕ್ ಆಗ್ತಾ ಇರುತ್ತೆ. ನೀವು ಮಾತಾಡ್ತಾ ಇರೋದು ನಾನು ಟ್ರಂಪ್ ಬಗ್ಗೆ, ಟ್ರಂಪ್ನ ಕೆಲವೊಂದಿಷ್ಟು ನೀತಿಗಳ ಬಗ್ಗೆ, ಇತ್ತೀಚೆಗೆ ಆಗ್ತಾ ಇರೋ ಈ ಫೈನಾನ್ಷಿಯಲ್ ಥಿಂಗ್ಸ್ ಬಗ್ಗೆ ನಾನು ರಿಲೇಟ್ ಮಾಡಬಹುದು ಅಂತ ಅನಿಸ್ತಾ ಇದೆ ಆಕ್ಚುಲಿ. ಬಿಕಾಸ್ ನಾನು ಸ್ವಲ್ಪ ಪೊಲಿಟಿಕಲಿಂದ ಸ್ವಲ್ಪ ದೂರ. ನಾನು ಯಾವಾಗಲೂ ಕೂಡ ನಂಬರ್ಸ್ ಹೆಂಗ್ ವರ್ಕ್ ಮಾಡುತ್ತೆ ಆಸ್ ಎ ಇಂಡಿವಿಜುವಲ್, ಆಸ್ ಎ ಗ್ಲೋಬಲ್ ಸಿನಾರಿಯೋ ನೋಡ್ತೀನಿ. ಇನ್ ದಟ್ ಪೊಲಿಟಿಕಲಿ ನೀವು ಹೇಳ್ತಾ ಇದ್ದಾದ್ರೆ ಅಂದ್ರೆ ನಮ್ಮೇಲೆ ಆಗ್ತಾ ಇರೋ ಟ್ಯಾಕ್ಸ್ ಬರ್ಡನ್ ಆಗಿರಬಹುದು, ದಟ್ ಕಮ್ಸ್ ಅಂಡರ್ ಫೈನಾನ್ಸ್. ಓಕೆ, ಹಾಗಿದ್ರೆ ದೇರ್ ಇಸ್ ಎ ಚೇಂಜ್. ಅವರೊಂದು ಪಾಲಿಸಿ ತಂದಿದ್ದಾರೆ ವಿಚ್ ಇಸ್ ಅಫೆಕ್ಟಿಂಗ್ ಸಂಬಡಿ. ಈಗೇನು ಇಲ್ಲೊಂದು ಕಡೆಯಿಂದ ಇನ್ನೊಂದು ಪಾಲಿಸಿ ಬರುತ್ತೆ ವಿಚ್ ವಿಲ್ ಅಫೆಕ್ಟ್ ದೆಮ್. ಇಟ್ ಇಸ್ ಎ ಗಿವ್ ಅಂಡ್ ಟೇಕ್ ಪಾಲಿಸಿ ತರ ಆಗ್ಬಿಡುತ್ತೆ. ದೇರ್ ಇಸ್ ಎ ಚೇಂಜ್. 2026 ವಿಲ್ ಬಿ, ನಮಗೆ 2025 ಪೇನ್ ಇದ್ರೆ ವಿ ವಿಲ್ ಗೇನ್. 2026 ಅಲ್ಲಿ ಗೇನ್ ಆಗುತ್ತೆ. ಅವ್ರಿಗೆ 2025 ಪೇನ್ ಇದ್ರೆ, ಗೇನ್ ಇದ್ರೆ ಪೇನ್ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ಈಸ್ ಎ ಗಿವ್ ಅಂಡ್ ಟೇಕ್ ಅಂತ ಹೇಳಿದ್ರೆ ಸೈಕಲ್ ಆಫ್ 1 ಸ್ಟಾರ್ಟ್ಸ್ ವಿತ್ ದಿ ಓಲ್ಡ್. ನೀನ್ ಏನಪ್ಪ, ನೀನು ತುಂಬಾ ಕಷ್ಟದಲ್ಲಿ ಇದೆಯಾ, ನೀನ್ ಪೇನಲ್ಲಿ ಇದೆಯಾ, ತಗೋ ಇವತ್ತಿಂದ ನೀನ್ ಚೆನ್ನಾಗಿದೆ ಹೋಗು. ನೀನ್ ಚೆನ್ನಾಗಿ ಆಟ ಆಡದೆ, ಚೆನ್ನಾಗಿ ಮೆರೆದೆ, ಇವತ್ತಿಂದ ಸ್ಟಾರ್ಟ್ ನಿಂದು 1 ಹೋಗು, ನಿನ್ ಪ್ರಾಬ್ಲಮ್ ಅಂತ. ಸೊ ಇಟ್ ಸ್ಟಾರ್ಟ್ಸ್ ಆಲ್ ವಿತ್ ದಿ ಪಾಸ್ಟ್ ಎಕ್ಸ್ಪೀರಿಯನ್ಸಸ್. ಮೂನ್ ಏನ್ ರಿಫ್ಲೆಕ್ಟ್ ಮಾಡುತ್ತೆ ಸರ್? ಮೂನ್ ಯಾವಾಗಲೂ ಮೂಡ್ ಸ್ವಿಂಗ್ಸ್, ಎಮೋಷನಲ್. ಸೊ ನಾವು ಒಂದೊಂದೇ ನಂಬರ್ಸ್ ತಗೊಂಡಾದಾಗ ಇನ್ನು ಸ್ವಲ್ಪ ಅದನ್ನ ಡೆಫಿನೆಟ್ಲಿ ಒಂದೊಂದೇ ನಂಬರ್ಸ್ ತಗೊಳ್ಳೋದಕ್ಕಿಂತ ಮುಂಚೆ ನಾವು ಬ್ರಹ್ಮಾಂಡದ ಬಗ್ಗೆ ಮಾತಾಡಿದ್ದೀವಿ. 2026 ಯಾವೆಲ್ಲ ನಂಬರ್ಸ್ನವರಿಗೆ ಜಾಕ್ಪಾಟ್, ಅಥವಾ 2026 ಯಾವೆಲ್ಲ ನಂಬರ್ಸ್ನವರಿಗೆ ಪಾಠ ಕಲಿಸೋ ಥರ 2026 ಅಲ್ಲಿ ಯಾರು ತುಂಬಾ ಅಲರ್ಟ್ ಆಗಿರಬೇಕು? ಬೇಸಿಕ್ಲಿ 1 ಸೀರೀಸ್ ಅವರು ಅದ್ಭುತವಾಗಿ ಒಳ್ಳೆಯದಾಗುತ್ತೆ. 2 ಸೀರೀಸ್ ಅವ್ರಿಗೆ ತುಂಬ ವರ್ಕ್ ಆಗುತ್ತೆ. ನೆಕ್ಸ್ಟು ಇಟ್ ಗೋಸ್ ಟು ದಿ 4 ಸೀರೀಸ್, 7 ಸೀರೀಸ್ ಅವ್ರಿಗೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ಫೈನಲಿ 9 ಸೀರೀಸ್ಗೆ. ಈ 5 ನಂಬರ್ಸ್ ಔಟ್ ಆಫ್ 9 ವಿಲ್ ಬೆನಿಫಿಟ್. 1, 2 ಸೀರೀಸ್, 4 ಸೀರೀಸ್, 7 ಆ್ಯಂಡ್ 9ಗೆ ಹೈಯೆಸ್ಟ್ ಬೆನಿಫಿಟ್. ಯಾಕೆ ಅಂತಂದರೆ ಸೂರ್ಯನಿಂದ ಒಂದು ಬೆಳಕು ತರ್ತಕ್ಕಂಥದ್ದೇ ಚಂದ್ರ. ಸೊ ಅದೆರಡು. ಈಗ ಆಲ್ರೆಡಿ 2026 ಟೋಟಲ್ ಮಾಡಿದ್ರೆ 1, ಅಂದ್ರೆ ದೇರ್ ಇಸ್ ಎ ಬೆನಿಫಿಟ್ ಫಾರ್ 1. ಸೂರ್ಯನಿಂದನೇ ಬೆಳಕು ತಗೊಳ್ತಕ್ಕಂಥದ್ದು ಮೂನ್ 2. ಆಮೇಲೆ 4 ನಾವು ಯಾವಾಗಲೂ ಕೂಡ ರಾಹು ನಂಬರ್ ಅಂತಾರೆ. ಇಟ್ ಇಸ್ ನಾಟ್ ಎ ರಾಹು ನಂಬರ್, ಪೀಪಲ್ ತಪ್ಪು ತಿಳ್ಕೊಂಡಿದ್ದಾರೆ. ರಾಹು ಇಲ್ಲಿರ್ತಕ್ಕಂಥ ಲೋಕಲ್ ಬೆಳೆಸಿರೋದು ರಾಹು ಅಂತ. ನಾವು ಪಾಶ್ಚಾತ್ಯದಿಂದ ನಾವು ತಗೊಂಡ್ರು ಕೂಡ ಇದನ್ನ ಯುರೇನಸ್ ಪ್ಲಾನೆಟ್ಗೆ ಹೋಲಿಸ್ತೀವಿ. 4 ಇಸ್ ಎ ಯುರೇನಸ್ ಪ್ಲಾನೆಟ್. ಇದು ಮಚ್ ಫಾರ್ ಅಹೆಡ್ ಇರ್ತಕ್ಕಂಥದ್ದು. ನಮಗೆ ನಾವು ನಮ್ಮ ಅಸ್ಟ್ರಾನಮಿ ಕ್ಲಾಸಲ್ಲಿ ಕಲಿತಿರ್ತೀವಲ್ಲ, ಆಫ್ಟರ್ ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್, ಪ್ಲೂಟೋ. ಆ ಯುರೇನಸ್, ನೆಪ್ಚೂನ್, ಪ್ಲೂಟೋದಲ್ಲಿ 4ನೇ ನಂಬರ್ ಈಸ್ ಯುರೇನಸ್. ಸೊ ಯುರೇನಸ್ ನಾವು ತಗೊಳ್ತೀವಿ. ಇಲ್ಲಿ ನಾವು ಯುರೇನಸ್, ನೆಪ್ಚೂನ್, ಪ್ಲೂಟೋ ಹೇಳ್ಕೊಟ್ಟಿಲ್ಲದೆ ಇರೋದ್ರಿಂದ ನಮ್ಮ ವೇದಿಕ್ ಅಸ್ಟ್ರಾಲಜಿಲಿ ಅದನ್ನ ಯುರೇನಸ್ಗೆ ಏನು ಮಾಡೋಣಪ್ಪ, ತಗೋ ಹಾಕು, ರಾಹು ಹಾಕು ಅಂತ ಹೇಳಿ ರಾಹುಗೆ ಅಳವಡಿಸಿದ್ದಾರೆ. ಬಟ್ ಆ್ಯಕ್ಚುಲಿ ನ್ಯೂಮರಾಲಜಿಲಿ 1 and 4 ವೈಬ್ರೇಟ್ಸ್ ವೆರಿ ವೆಲ್. ಯಾರಿಗೆ 4 ನಂಬರ್ ಹುಟ್ಟಿರ್ತಾರೆ ಅವ್ರಿಗೆ ಯಾವಾಗಲೂ 1 ಜೊತೆ ಕನೆಕ್ಷನ್ ಇಟ್ಕೊಂಡಿರ್ತಾರೆ. ಅಂದರೆ ಟಾಪ್ ಪೀಪಲ್ ಜೊತೆ ಕನೆಕ್ಷನ್ ಇರುತ್ತೆ. ಅವರು ಮಾತಾಡೋದು ಕಮ್ಮಿ, ಅದ್ರದ್ದು ಇನ್ನೂ ಜಾಸ್ತಿ ಹೇಳೋಣ ಅದ್ರ ಬಗ್ಗೆ. 4 ವೈಬ್ರೇಟ್ ಇರುತ್ತೆ. ನೆಕ್ಸ್ಟ್ 7 ಬಂದರೆ ಇಟ್ ಈಸ್ ದಿ ಅದರ್ ಸೈಡ್ ಆಫ್ ದಿ ಮೂನ್. 2 ಇದರ್ ಸೈಡ್ ಅಂದರೆ ಒಂದು ಬೆಳಕು ಬರ್ತಕ್ಕಂಥದ್ದು. ಆಲ್ವೇಸ್ ನಮ್ಮ ಸೈನ್ಸಲ್ಲಿ ನೀವು ಅಸ್ಟ್ರಾನಮಿಲಿ ಯಾರು ಕೇಳಿ, ಮೂನ್ ರಿವಾಲ್ವ್ಸ್ ಅರೌಂಡ್ ದಿ ಅರ್ತ್. ಯಾವಾಗಲೂ ಪ್ರತಿಯೊಬ್ಬ ಮನುಷ್ಯನಿಗೂ 1 ಸೈಡ್ ಆಫ್ ದಿ ಮೂನೇ ಕಾಣಿಸೋದು, ಅದರ್ ಸೈಡ್ ಆಫ್ ದಿ ಮೂನ್ ಕಾಣಿಸೋದೇ ಇಲ್ಲ. ಸೊ ಆ ಅದರ್ ಸೈಡ್ ಆಫ್ ದಿ ಮೂನ್ ಇಸ್ 7 and it is attributed to Neptune. Neptune is the important planet which is known as a negative moon ಅಂತ ಕರಿತೀವಿ. ಬಟ್ ಅದ್ರಲ್ಲಿ ಪಾಸಿಟಿವ್ ಇದೆ. ಪಾಸಿಟಿವ್ ಮೂನ್ 2 ಅಂತೀವಿ, ನೆಗೆಟಿವ್ ಮೂನ್ನ 7 ಅಂತೀವಿ.
ಸೊ ಇನ್ನು ಲಾಸ್ಟ್ ನಂಬರ್ 9. ನಂಬರ್ 9 ರೆಪ್ರೆಸೆಂಟ್ಸ್ ಮಾರ್ಸ್. ಮಾರ್ಸ್ ಇಸ್ ಎ ವೆರಿ ಪವರ್ಫುಲ್ ಪ್ಲಾನೆಟ್. ಮಾರ್ಸ್ಗೆ ಒನ್ ವೈಬ್ರೇಟ್ ಹೇಗಾಗುತ್ತೆ ಅಂದರೆ, ಸೂರ್ಯ ಉಚ್ಚಸ್ಥಾನ ಅಂತ ಜ್ಯೋತಿಷ್ಯದಲ್ಲಿ ಹೇಳ್ತಾರೆ. ಮೇಷರಾಶಿ ಉಚ್ಚಸ್ಥಾನ. ಮೇಷರಾಶಿ ಅಧಿಪತಿ ಯಾರು? ಮಂಗಳ. ದೆನ್ ದೇರ್ ಇಸ್ ಎ ಕೋರಿಲೇಷನ್ ಬಿಟ್ವೀನ್ ಸನ್ ಅಂಡ್ ಮಾರ್ಸ್. ಸೊ ಆ 9 ನಂಬರ್ ಇರ್ತಕ್ಕಂಥವ್ರಿಗೂ ಕೂಡ ಒಂದು ಬಂದಾಗ ರೆಪ್ರೆಸೆಂಟ್ ಆಗುತ್ತೆ. ಯಾಕಂದ್ರೆ ಸನ್ಗೆ ಒಂದು ಶೈನಿಂಗ್ ಬೇಕು ಅಂತಂದ್ರೆ ಮೇಷರಾಶಿಯಲ್ಲಿ ಶೈನ್ ಮಾಡೋದು. ಮೇಷರಾಶಿ ಅಂತಂದ್ರೆ ಆರ್ಮಿ. ಎಂಟೈರ್ ದೇಶ ಇವತ್ತು ಸ್ಟ್ರಾಂಗ್ ಆಗಿದೆ ಅಂದ್ರೆ ಆರ್ಮಿ ಸ್ಟ್ರಾಂಗ್ ಆಗಿದ್ರೆ ಆ ದೇಶ ಸ್ಟ್ರಾಂಗ್. ಸೊ ಆರ್ಮಿ ಶೈನ್ ಆಗೋದು ಎಲ್ಲಿ ಅಂದ್ರೆ, ಎಲ್ಲಿ ರಾಜ ಎಲ್ಲಿ ಸ್ಟ್ರಾಂಗ್ ಆಗಿದಾನೋ ಅಲ್ಲಿ ಆರ್ಮಿ ಸ್ಟ್ರಾಂಗು. ಆರ್ಮಿ ಚೆನ್ನಾಗಿದ್ರೆ ಆ ರಾಜ ಸ್ಟ್ರಾಂಗು. ಅದಕ್ಕೆ ಸಿಂಹರಾಶಿಲಿರ್ತಕ್ಕಂಥ ಅಧಿಪತಿ ಸೂರ್ಯ. ಮೇಷರಾಶಿ ಈಸ್ ನೋನ್ ಆಸ್ ಎಕ್ಸಾಲ್ಟೆಡ್ ಅಂತ ಕರೀತಾರೆ, ಒಂದು ಉಚ್ಚ ಸ್ಥಾನ ಅಂತ ಕರೀತಾರೆ. ಜಾತಕ ನೋಡಿದಾಗ ಸೂರ್ಯ ಉಚ್ಚ ಇದ್ದಾನಪ್ಪ, ಬಿಡಪ್ಪ ನಿಂಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಸೂರ್ಯ ಉಚ್ಚ ಇದ್ದಾನಪ್ಪ, ನಿನ್ಗೇನು ಬಿಡಪ್ಪ ನಿನ್ ರಾಜಯೋಗ. ಸೊ ಅದನ್ನ ನಾವು ವೇದಿಕ್ ಅಸ್ಟ್ರಾಲಜಿ ನೋಡ್ತೀವಿ. ಇಲ್ಲಿ ನ್ಯೂಮರಾಲಜಿ ಏನಾಗುತ್ತೆ, ದಿ 1 and 9 ವೈಬ್ರೇಟ್ಸ್ ವೆರಿ ವೆಲ್. ಸೊ ದಿ ಸನ್ ಸಿಟಿಂಗ್ ಇನ್ ದಿ 9th house, ಅವನ ಒಂಥರ ರಾಜಯೋಗ ಬಂದ್ಬಿಡುತ್ತೆ ಆ ವ್ಯಕ್ತಿಗೆ. ಸೊ ಆ ರೀತಿ 9 ನಂಬರ್ಗೆ ಎಕ್ಸಲೆಂಟ್ ಇಯರ್ ಅಂತ ಹೇಳ್ತೀನಿ. 2026 ವಂಡರ್ಫುಲ್ ಸರ್. ಸೊ ಯಾರು ತುಂಬಾ ಅಲರ್ಟ್ ಆಗಿರಬೇಕು ಮಾತಲ್ಲಿ ಅಥವಾ ಕೃತಿಯಲ್ಲಿ, ಕೆಲಸದಲ್ಲಿ, ಯೋಚನೆಯಲ್ಲಿ, ರಿಲೇಶನ್ಶಿಪ್ಪಲ್ಲಿ, ಎಲ್ಲದರಲ್ಲೂ ಯಾರು ತುಂಬ ಅಲರ್ಟ್ ಆಗಿರಬೇಕು? ಯಾವ ನಂಬರ್ನವರು? 5 ವೆರಿ ಇಂಪಾರ್ಟೆಂಟ್. ಯಾಕೆಂದರೆ 5 ಬಂದ್ಬಿಟ್ಟು ಇಟ್ಸ್ ಎ ಪ್ಲಾನೆಟ್ ಆಫ್ ಮರ್ಕ್ಯುರಿ. ಮರ್ಕ್ಯುರಿ ನಾಲೆಡ್ಜ್ಗಿನ ಇಂಟೆಲಿಜೆನ್ಸ್ ಜಾಸ್ತಿ ಯೂಸ್ ಮಾಡುತ್ತೆ. ಅಂದರೆ ಜ್ಞಾನ ಬೇರೆ, ಬುದ್ಧಿವಂತಿಕೆ ಬೇರೆ. ವ್ಯವಹಾರದಲ್ಲಿ ನಾವು ಬುದ್ಧಿವಂತಿಕೆ ಯೂಸ್ ಮಾಡ್ತೀವಿ. ನಾವು ಏನಾದ್ರು ಒಂದು ಇನ್ಫಾರ್ಮೇಶನ್ ಕೊಡಬೇಕು ಅಂದರೆ ಅದು ನಾಲೆಡ್ಜ್. ವ್ಯಾವಹಾರಿಕವಾಗಿ ಇದು ಬರುತ್ತೆ. ಯಾಕಂದರೆ ವ್ಯವಹಾರದಲ್ಲಿ ಕನ್ನಿಂಗ್ನೆಸ್ ಇದೆ, ಜ್ಞಾನದಲ್ಲಿ ಕನ್ನಿಂಗ್ನೆಸ್ ಇರಲ್ಲ. ಇವತ್ತು ನಾವೇನಾದ್ರು ಒಂದು ವ್ಯಾಪಾರ ಮಾಡ್ತಾ ಇದೀವಿ ಅಂದರೆ ನಾವು ಇಷ್ಟಕ್ಕೆ ಈ ಪ್ರಾಡಕ್ಟ್ಗೆ ಇಷ್ಟು ಮಾರ್ಜಿನ್ ಇಟ್ಕೊಂಡು ಮಾರ್ತಾ ಇದೀವಿ. ಯಾರೋ ಬಂದರು 10 ತಗೊಂಡ್ರೆ ಏನಪ್ಪ ಅಂತಾರೆ, ಅವಾಗ ಆ ಮಾರ್ಜಿನ್ ಕಮ್ಮಿ ಆಯಿತು. ಸೊ ದೇರ್ ಇಸ್ ಸಮಥಿಂಗ್ ಎ ಕನ್ನಿಂಗ್ ಇನ್ವಾಲ್ವ್ಮೆಂಟ್ ಇನ್ ದಟ್ ವ್ಯಾಪಾರ. ಅದಕ್ಕೆ ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಕರೀತಾರೆ. ಸೊ ಅದಕ್ಕೆ ಬುಧ ಇಸ್ ದಿ ಪ್ಲಾನೆಟ್ ಫಾರ್ ವ್ಯಾಪಾರ. ಸೊ ಇಟ್ ಈಸ್ ಆಲ್ಸೋ ದಿ ಪ್ಲಾನೆಟ್ ಫಾರ್ ಇಂಟೆಲಿಜೆನ್ಸ್. ಸೊ ಬಿಸ್ನೆಸ್ಗೆ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾರೆ. ಯಾರಾದರೂ ಈ ಬುದ್ಧಿ ಹೇಳಕ್ ಬಂದ್ರೆ ಅದನ್ನ ಅಂದ್ರೆ ಇಂಟೆಲೆಕ್ಟ್ಗೆ ಬುದ್ಧಿ ಅಂತ ಹೇಳ್ತಾರೆ. ಬುದ್ಧಿ ಹೇಳಕ್ ನನ್ಗೇನು ಬುದ್ಧಿ ಹೇಳಕ್ ಬರ್ಬೇಡಪ್ಪ, ನಿನ್ನ ಮನೇಲಿ ನೀನು ಇಟ್ಕೋ, ನಿನ್ನ ಮನೇಲಿ ನೀನು ಇಟ್ಕೋ ಅಂತ ಹೇಳಿದಾಗ ಬುದ್ಧಿಗೆ ಕಮ್ಮಿ ಆಯ್ತು. ಜ್ಞಾನಕಾರಕ ಆಗಿರ್ತಕ್ಕಂಥ ಗುರುಗೆ ಜ್ಞಾನದ ಬಗ್ಗೆ ಯಾರು ನಿನ್ ಜ್ಞಾನ ನೀನೇ ಇಟ್ಕೊ ಅಂತ ಹೇಳಲ್ಲ, ಬುದ್ಧಿನ ನಿನ್ ಮನೇಲಿ ಇಟ್ಕೋ ಅಂತ ಹೇಳ್ತಾರೆ ಹೊರತು ಜ್ಞಾನನ ನಿನ್ ಮನೇಲಿ ಇಟ್ಕೊ ಅಂತ. ಹೌದು. ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಇಂಟೆಲೆಕ್ಟ್ ಅಂಡ್ ನಾಲೆಡ್ಜ್. Yes. ಸೊ ನಾಲೆಡ್ಜ್ ಇಸ್ ಅಕ್ಸೆಪ್ಟೆಡ್, ಇಂಟೆಲೆಕ್ಟ್ ಇಸ್ ನಾಟ್ ಅಕ್ಸೆಪ್ಟೆಡ್. ನನಗೇನು ಬುದ್ಧಿ ಹೇಳಕ್ ಬರ್ಬೇಡಪ್ಪ ನೀನು, ದಟ್ ಈಸ್ ಇಂಟೆಲೆಕ್ಟ್. ಸೊ ಹಾಗೆ 5th house 1 ಬಂದಾಗ ಸ್ವಲ್ಪ ಬೋತ್ ಆರ್ ಫ್ರೆಂಡ್ಸ್, ಬಟ್ 5 ಅವರು ಸ್ವಲ್ಪ ಸೈಲೆಂಟ್ ಆಗಿ ಬಾಯಿ ಮುಚ್ಕೊಂಡಿದ್ರೆ ದೇ ವಿಲ್ ಶೈನ್. ಅದನ್ನ ತೆಗೆದ್ರೆ ಏನಪ್ಪ ಏನೋ ಸ್ವಲ್ಪ ಗೋಲ್ಮಾಲ್ ಮಾತಾಡ್ದಂಗಿದೆ, ಆ ಗೋಲ್ಮಾಲ್ ಕಾಂಬಿನೇಷನ್ ಬಂದ್ಬಿಡುತ್ತೆ 5th house. ದೇ ಶುಡ್ ಬಿ ವೆರಿ ಕೇರ್ಫುಲ್. ಅದ್ರ ಜೊತೆಗೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು 8th house, 8th ನಂಬರ್. ಯಾಕಂದ್ರೆ 8 ರೆಪ್ರೆಸೆಂಟ್ ಸ್ಯಾಟರ್ನ್. ಸ್ಯಾಟರ್ನ್ ಶೈನ್ ಆಗೋದು ಶುಕ್ರನ್ ಜೊತೆ, ಅಂದ್ರೆ ಸ್ವಲ್ಪ ಕಾಮ್ ಆಗಿರ್ಬೇಕು. ಯಾಕಂದ್ರೆ ನಮ್ಮ ಪ್ಲಾನೆಟರಿ ಸಿಸ್ಟಮ್ ಅಲ್ಲಿ ಸೂರ್ಯನಿಂದ ಬಹಳ ದೂರ ಇರತಕ್ಕಂಥದ್ದು ಶನಿ. ಇಟ್ಸ್ ಎ ಕೋಲ್ಡ್ ಪ್ಲಾನೆಟ್. ಬಟ್ ಸ್ಯಾಟರ್ನ್ ಏನು ಅಂತಂತಂದ್ರೆ ಸೂರ್ಯನ ಮಗನೇ ಅಂತ ಜ್ಯೋತಿಷದಲ್ಲಿ ಹೇಳ್ತಾರೆ. ಬಟ್ ಹಿ ಇಸ್ ಫಾರ್ ಅವೇ ಫ್ರಮ್ ಹಿಸ್ ಫಾದರ್. ಸೊ ಫಾದರ್ದು ನಂಬರ್ ಬಂದಾಗ 8 ಸಫರ್ಸ್. ಫಾದರ್ ಮನೆ ಬಂದಾಗ 8 ಸಫರ್ಸ್. ನಾವು ಎಷ್ಟೊಂದು ಜೀವನದಲ್ಲಿ ನೋಡಿದೀವಿ, ವೆರಿ ರೇರ್ ಕೇಸ್. ನಾನು ಎಷ್ಟೊಂದು ನೋಡಿರ್ತೀನಿ, ತಂದೆ ಶೈನ್ ಆಗಿದ್ರೆ ಮಗ ಸ್ವಲ್ಪ ಶೈನ್ ಆಗೋದು ಕಷ್ಟ, ಮಗ ಶೈನ್ ಆಗಿದ್ರೆ ತಂದೆ ಸ್ವಲ್ಪ ಆರ್ಡಿನರಿ ಆಗಿ ತುಂಬಾ ನೋಡಿರ್ತೀವಿ. ಇಬ್ರು ಶೈನ್ ಆಗಿರೋದು ವೆರಿ ರೇರ್ ನಾವು ನೋಡ್ತೀವಿ, ಕೇಸಸ್ ಅಲ್ಲಿ ನೋಡ್ತೀವಿ, ತುಂಬಾ ನೋಡಿದೀವಿ. ಈಗ ಅಪ್ಪ ಒಳ್ಳೆ ಮಿನಿಸ್ಟ್ರು MLA ಅಂತಾರೆ, ಮಗ ಏನಿಲ್ಲ ಯಾವುದೋ ಕೇಸಲ್ಲಿ ಅದು ಇದು ಸಿಗಾಕೊಂಡು ಅವ್ರನ್ನ ಬಿಡಿಸ್ಕೊಂಡ್ ಬರೋದೇ ನೋಡ್ತಾ ಇರ್ತೀವಿ. ಬಿಸ್ನೆಸ್ ಅಲ್ಲೂ ಅಷ್ಟೇ, ಅವರಪ್ಪ ಒಂದು ದೊಡ್ಡ ಬಿಸ್ನೆಸ್ ನ ಲಾಂಚ್ ಮಾಡಿರ್ತಾರೆ, ಆ ಪುತ್ರ ವ್ಯಾಮೋಹಕ್ಕೆ ಮಗನ ಕೂರ್ಸಿರ್ತಾರೆ, ಆ ಮಗ ಇದನ್ನ ಕಂಟಿನ್ಯೂ ಮಾಡೋಕೆ ಆಗೋದಿಲ್ಲ. ನೀವು ಯಾವುದೇ ಪೊಲಿಟಿಷಿಯನ್ ಮಕ್ಕಳು ತಗೊಳ್ಳಿ, ವೆರಿ ರೇರೆಸ್ಟ್ ಆಫ್ ದಿ ರೇರ್ ಕೇಸಸ್ ಅಲ್ಲಿ ಅದು ಲೆಗಸಿನ ಕ್ಯಾರಿ ಮಾಡೋದು ತುಂಬಾನೇ ಡಿಫಿಕಲ್ಟ್ ಅಂಡ್ ಡಿಫರೆಂಟ್ ಅಂತಾನು ಕರಿತೀವಿ. ಎಕ್ಸೆಪ್ಷನ್ ಒಂದು 2%. ಯಾವುದೇ ಎಕ್ಸೆಪ್ಷನ್ ತಗೊಂಡ್ರೆ 20:80 ರೇಷಿಯೋ ಇದ್ದೇ ಇರುತ್ತೆ. ಸೊ 20% ಆಫ್ ದಿ ಪೀಪಲ್ ಇದು ಫಾದರ್ ಅಂಡ್ ಸನ್ ಎಕ್ಸಲೆಂಟ್. 80% ಆಫ್ ದಿ ನಾವು ರೇಷಿಯೋ ತಗೊಂಡಾಗ ಫಾದರ್ ಅಂಡ್ ಸನ್ ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಸೊ ಈ ಕೇಸಸ್ ಅಲ್ಲಿ ತಗೊಂಡಾಗ 8 ಈಸ್ ಲಿಟಲ್ ಬಿಟ್ ಡೇಂಜರ್ ಫಾರ್ 2026. ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಓಕೆ, ರೈಟ್ ಸರ್. ವಾಟ್ ಅಬೌಟ್ ನಂಬರ್ 3?
ನಂಬರ್ 3 ಇಸ್ ಮೀಡಿಯಂ. Average. ಇಟ್ ಇಸ್ ನಾಟ್ ಅಬೌವ್, ಇಟ್ ಇಸ್ ಆಲ್ ಆವರೇಜ್. ಇನ್ನು ಮಿಕ್ಕ ನಂಬರ್ಸ್ ಯಾವ್ದು ನಾವು ಹೇಳಿಲ್ವೋ ಅದೆಲ್ಲ ಆವರೇಜೇ ಬಂದೇ ಬರುತ್ತೆ. 6 ಹೌಸಸ್ ಇಸ್ ಆವರೇಜ್. ರೈಟ್ ದಿನೇಶ್ ಸರ್. ಸೊ ನಮಗೆ ಇಷ್ಟೊತ್ತು ಟೈಮ್ ಹೆಂಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಆ್ಯಕ್ಚುಲಿ ನಾವು ನಂಬರ್ ಶುರು ಮಾಡಿಬಿಡೋಣ ಅಂತ ಎಪಿಸೋಡ್ ಸ್ಟಾರ್ಟ್ ಮಾಡಿದ್ದು, ಬಟ್ ಇಲ್ಲಿ ಬ್ರಹ್ಮಾಂಡ ಬಂತು. 2026 ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಆದರೆ 2026ನಲ್ಲಿ 1 ನಂಬರ್, 2 ನಂಬರ್, 3 ನಂಬರ್ ಅಂದರೆ 1 to 9 ನಂಬರ್ವರೆಗೂ ಏನಿದೆಯಲ್ಲ, ಅವ್ರು ಹೇಗಿರಬೇಕು? 1 ನಂಬರ್ನವ್ರಿಗೆ 2026 ಏನು ಹೇಳುತ್ತೆ, 2 ನಂಬರ್ನವ್ರಿಗೆ ಏನು ಹೇಳುತ್ತೆ, 3 ನಂಬರ್ನವ್ರಿಗೆ ಏನು ಹೇಳುತ್ತೆ, ಅದಕ್ಕೆ ರೆಮಿಡೀಸ್ ಏನಾಗುತ್ತೆ, ಅಥವಾ ಅದಕ್ಕೆ ಏನೆಲ್ಲ ಚಾಂಟಿಂಗ್ ಮಾಡಬೇಕಾಗತ್ತೆ. ಸೊ ಇದೆಲ್ಲದರ ಬಗ್ಗೆ ನಮಗೆ ಮತ್ತಷ್ಟು ಮಾಹಿತಿಯನ್ನು ದಿನೇಶ್ ಗುರೂಜಿ ಕೊಡ್ತಾರೆ ಮುಂದಿನ ಎಪಿಸೋಡ್ನಲ್ಲಿ. ಥ್ಯಾಂಕ್ ಯು ಸೋ ಮಚ್ ಇಡೀ ಬ್ರಹ್ಮಾಂಡವನ್ನು ನೀವು ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್. ರೈಟ್. ಸೊ ಮತ್ತೆ ಮುಂದೆ ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ನಿಮ್ಗೇನಾದರೂ ಕ್ವಾರೀಸ್ ಇತ್ತು ಅಂತಂದರೆ ಅಥವಾ ಕನ್ಫ್ಯೂಷನ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿವರೆಗೂ ನೋಡ್ತಾ ಇರಿ ಟಾಕಿಂಗ್ ಪ್ಯಾರೆಟ್ಸ್ ಕನ್ನಡ.